शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन्माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना स्वस्त्यस्तु सतां हरिः ओम्। हयग्रीव जयन्त्याः संस्कृतपर्वणश्च शुभाशिषः संस्मृत्य पूज्य श्रीपादान् अपि मनसि पुनः नमस्कृत्य अद्यतनं द्रोणविषयात्मकं किञ्चित् वक्तुकामोऽस्मि। ಹಯಗ್ರೀವ ಜಯಂತಿಯ ಸಂಸ್ಕೃತ ಪರ್ವದ ಈ ಶುಭದ ದಿನ ಅವರ ಬಾಯಿಯಿಂದ ಉದಿಸಿದಂತಹ ವಿದ್ಯೆಯ ರಕ್ಷೆ ನಮ್ಮನ್ನು ಬಂಧಿಸಲಿ ಅಂತ ಪ್ರಾರ್ಥಿಸ್ತಾ ಶ್ರೀಪಾದರನ್ನು ಮತ್ತು ಸಮಸ್ತ ಶ್ರದ್ಧಾಳುಗಳಾದಂತಹ ಜಿಜ್ಞಾಸುಗಳಾದಂತಹ ಭಗವದ್ಭಕ್ತರನ್ನು ನಮಿಸಿ ದ್ರೋಣ ವಿಷಯದ ಕುರಿತಾದ ಯಥಾಮತಿ ಚಿಂತನೆಯನ್ನು ಮುಂದಿರಿಸ್ತಾ ಇದ್ದೇನೆ. ದ್ರೋಣ ಆಚಾರ್ಯರು ಅಂತಲೇ ಪ್ರಸಿದ್ಧ. ಅದನ್ನು ನಾವಿವತ್ತು ಟ್ರೋಲ್ ಮಾಡಿ ಡ್ರೋನ್ ಆಚಾರ್ಯ ಅಂತ ಯಾರಿಗೋ ಅದನ್ನು ಹೋಲಿಸ್ಲಿಕ್ಕೆ ಹೋಗಿ ಕೆಲವೊಂದು ಅಬದ್ಧಗಳನ್ನು ನಾವು ಮಾಡ್ತೇವೆ. ಆದರೆ ಅದರ ಶಬ್ದದ ಮಹತ್ವವನ್ನು ನಾವು ಗಮನಿಸಬೇಕಾದದ್ದು ಭರತಾನಾಂ ಮಹಜ್ಜನ್ಮ ಮಹಾಭಾರತ ಮುಚ್ಯತೆ. ಇಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಕೂಡ ವಿಚಿತ್ರವಾದ ಹುಟ್ಟನ್ನೇ ತಾಳಿದವರು. ಇಲ್ಲಿ ಬರುವ ಪ್ರತಿಯೊಂದು ಪಾತ್ರವೂ ವಿಶಿಷ್ಟವಾದ ಹುಟ್ಟಿನಿಂದಲೇ ಕೂಡಿರುವಂಥದ್ದು. ಒಬ್ಬ ದೊನ್ನೆಯಲ್ಲಿ ಹುಟ್ಟಿದ ದ್ರೋಣನಾದ, ಬೆಂಕಿಯಲ್ಲಿ ಹುಟ್ಟಿದ್ರು ಅವರು ದ್ರೌಪದಿ ದೃಷ್ಟದ್ಯುಮ್ನರಾದರು, ಕಾಲಡಿಯಲ್ಲಿ ಹುಟ್ಟದವ ದೃಪದನಾದ, ಮಡಿಕೆಯಲ್ಲಿ ಹುಟ್ಟಿದವರು ಪಾಂಡವರಾದರು, ದೇವತೆಗಳ ಸ್ಪರ್ಶದಿಂದ ಮಡಿಕೆಯಲ್ಲಿ ಹುಟ್ಟಿದವರು ಕೌರವರಾದರು, ದೇವತೆಗಳ ಸ್ಪರ್ಶದಿಂದ ಹುಟ್ಟಿದವರು ಪಾಂಡವರಾದರು. ಹೀಗೆ ಇಲ್ಲಿರುವ ಎಲ್ಲವೂ ಕೂಡ ವಿಚಿತ್ರವಾದದ್ದೇ. ಅಂತಹ ಪಾತ್ರಗಳಲ್ಲಿ ಬಹಳ ಪ್ರಧಾನವಾಗಿ ಪರಶುರಾಮ ಅವತಾರದ ಬಳಿಕ ಮತ್ತೆ ಈ ಕ್ಷತ್ರಕುಲದ ವಿನಾಶಕ್ಕಾಗಿ ಸ್ವತಃ ಪರಶುರಾಮನೇ ಈ ಮನಸ್ಸಿನ ಹಿನ್ನೆಲೆಯನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡೇ, ಅಂದರೆ ಕ್ಷತ್ರಕುಲ ವಿನಾಶ ಆಗಲಿ ಅನ್ನುವ ಕಾರಣದಿಂದಲೇ ದ್ರೋಣಾಚಾರ್ಯರಿಗೆ ಅಂತಹ ವಿದ್ಯೆಯನ್ನು ಕೊಟ್ಟರು ಅನ್ನುವ ಮಾತನ್ನು ನಾವು ನೋಡುತ್ತೇವೆ. ಹಾಗಾಗಿ ಅವತಾರದ ಕಾರ್ಯಕ್ಕೆ ಭಗವಂತನ ಸೇವೆಗಾಗಿ ಇಳಿದು ಬಂದ ಬೃಹಸ್ಪತ್ಯಾಚಾರ್ಯರ ಒಂದು ಅಂಶ ದ್ರೋಣವಾದರೆ ಇನ್ನೊಂದು ಅಂಶದಲ್ಲಿ ಉದ್ಧವನಾಗಿ ಹುಟ್ಟಿದ್ದನ್ನು ಮಹಾಭಾರತ ಉಲ್ಲೇಖ ಮಾಡುತ್ತೆ. ಅದರಲ್ಲಿ ಅಂಭೋಜಾವೇಶಯುತಃ ಚತುರ್ಮುಖನ ವಿಶೇಷ ಅಂಶವನ್ನೂ ಹೊಂದಿದ್ದ ಬೃಹಸ್ಪತೇರ್ ಬೃಹತ್ ಕೀರ್ತೇರ್ ದೇವರ್ಷೇರ್ ವಿದ್ಧಿ ಭಾರತ ಅಂಶಾದ್ರೋಣಂ ಸಮುತ್ಪನ್ನಂ ಭಾರದ್ವಾಜಮಯೋನಿಜಂ. ಅಯೋನಿಜನಾದಂತಹ ಭಾರದ್ವಾಜ ದ್ರೋಣನಾಗಿ ಹುಟ್ಟಿದ ಬೃಹಸ್ಪತ್ಯಾಚಾರ್ಯರ ಅಂಶವಾಗಿ ಬಂದವ. ಘೃತಾಚಿ ಮತ್ತು ಭರದ್ವಾಜರ ದಾಂಪತ್ಯದ ಫಲವಾಗಿ, ಅಂದರೆ ಅಪ್ಸರೆಯಾಗಿ ಆಕೆ ಎದುರು ಕಂಡಾಗಲೇ ತನ್ನ ದೇಹದಲ್ಲಿ ಸತ್ವಯುತವಾದಂತಹ ಧಾತು ಅದು ಕೆಳಕ್ಕೆ ಜಾರಿದಾಗ ಅದು ವ್ಯರ್ಥಗೊಳ್ಳಬಾರದು ಅನ್ನುವ ಕಾರಣಕ್ಕಾಗಿ ದೊನ್ನೆಯಲ್ಲಿ ದ್ರೋಣದಲ್ಲಿ ತುಂಬಿಸಿಟ್ಟ, ಯಜ್ಞಕ್ಕಾಗಿ ಉಪಯೋಗಿಸುವಂತಹ ಮರದ ಪಾತ್ರೆಗಳಿರ್ತವೆ, ಅಂಥದ್ರಲ್ಲಿ ಅದು ಹಾಳಾಗಬಾರದು ಅನ್ನುವ ದೃಷ್ಟಿಯಿಂದ ಸಂಕಲ್ಪಿಸಿ ಇಟ್ಟ ಆ ಶುಕ್ರವೇ ಅತ್ಯಂತ ಅಪೂರ್ವವಾದಂತಹ ಮುದ್ದಾದ ಮಗುವಾಯಿತು. ಅವನೇ ದ್ರೋಣ. ಸ್ವತಃ ತಂದೆಯಿಂದಲೇ ಅಧ್ಯಯನವನ್ನು ಮಾಡಿದ. ಧನುರ್ವೇದೇ ಚ ವೇದೇ ಚ ಯಂ ತಂ ವೇದವಿದೋ ವಿದುಃ ವರಿಷ್ಠಂ ಚಿತ್ರಕರ್ಮಾಣಂ ದ್ರೋಣಂ ಸ್ವಕುಲವರ್ಧನಂ. ಧನುರ್ವೇದ, ವೇದ ಈ ಎರಡರಲ್ಲೂ ಸಾಮಾನ್ಯ ವೇದದಲ್ಲಿ ಅಧ್ಯಯನ ಅನ್ನುವುದನ್ನು ಯಾರು ಪ್ರಬಲವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ತಾರೋ ಅವರು ಧನುರ್ವೇದದಲ್ಲಿ ಹಿಂದೆ ಬೀಳಬಹುದು. ಧನುರ್ವೇದದಲ್ಲಿ ಪಳಗಿದವರು ವೇದದ ಆಳಚಿಂತನೆಗೆ ಇಳಿಯುವುದು ಕಷ್ಟವಾದೀತು. ಆದರೆ ದ್ರೋಣಾಚಾರ್ಯರ ಹೆಗ್ಗಳಿಕೆ ತಂ ವೇದವಿದೋ ವಿದುಹು, ಜ್ಞಾನಿಗಳಾದವರು ಎಲ್ಲರೂ ಕೂಡ ಇವರ ಎರಡೂ ವೇದಗಳ ಚಾಕಚಕ್ಯತೆಯನ್ನು ಬಹಳ ಸಂತೋಷಪಟ್ಟಿದ್ರು. ವರಿಷ್ಠಂ ಚಿತ್ರಕರ್ಮಾಣಂ, ಅದ್ಭುತವಾದ ಅಚ್ಚರಿ ಹುಟ್ಟಿಸುವಂತಹ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ದ್ರೋಣಾಚಾರ್ಯರು ಸ್ವಕುಲವರ್ಧನಂ, ತನ್ನ ಕುಲದ ಹಿರಿಮೆಯನ್ನ ಹೆಚ್ಚಿಸಿದವರು. ಅಧ್ಯಗೀಷ್ಟ ಚ ವೇದಾಂಶ್ಚ ವೇದಾಂಗಾನಿ ಚ ಸರ್ವಶಃ, ತನ್ನ ತಂದೆಯಿಂದಲೇ ಋಕ್ ಯಜುಸ್ಸಾಮ ಅಥರ್ವಾದಿ ವೇದಗಳು, ಶಿಕ್ಷಾ ವ್ಯಾಕರಣ ಕಲ್ಪ ನಿರುಕ್ತ ಛಂದಸ್ಸು ಜ್ಯೋತಿಷ್ಯವೇ ಮೊದಲಾದಂತಹ ವೇದಾಂಗಗಳು, ಅವುಗಳಿಗೆ ಸಂಬಂಧಪಟ್ಟಂತ ಉಳಿದ ಎಲ್ಲ ವಿದ್ಯೆಗಳನ್ನು ಕೂಡ ಚೆನ್ನಾಗಿ ಅಭ್ಯಸಿಸಿದವರು. ಅಗ್ನಿವೇಶ್ಯರು ಅನ್ನುವಂತಹ ಗುರುಗಳಿಂದ ಮುಂದೆ ಆಗ್ನೇಯ ಅಸ್ತ್ರವನ್ನ ಪಡೆದವರೂ ಹೌದು. ಅವರ ಜೊತೆಗೆ ಓದಿದಂತಹ ದೃಪದನು
ಭರದ್ವಾಜರ ಜೊತೆಗೆ ಓದುತ್ತಾ ಮಧ್ಯದಲ್ಲಿ ಪೃಷತ್ ತನ್ನ ತಂದೆ ಅಕಾಲ ಮರಣಕ್ಕೀಡಾದಾಗ ಹೊರಟು ಹೋದನು ತನ್ನ ರಾಜ್ಯವನ್ನು ನೋಡಿಕೊಳ್ಳುವುದಕ್ಕೋಸ್ಕರ. ಇದೇ ಸಂದರ್ಭದಲ್ಲಿ ದ್ರೋಣರು ಭೀಷ್ಮಾಚಾರ್ಯರ ಮುನ್ನೇತೃತ್ವದಲ್ಲಿ ಶಾರದ್ವತೀಂ ತಥೋ ಭಾರ್ಯಾಂ ಕೃಪೀಂ ದ್ರೋಣೋನ್ವವಿಂದತ ಅಗ್ನಿಹೋತ್ರೇ ಚ ಧರ್ಮೇ ಚ ದಮೇ ಚ ಸತತಂ ರತಾಂ. ಅವರಿಗೆ ಹೇಳಿ ಮಾಡಿಸಿದ ಹೆಣ್ಣೊಂದು ದ್ರೋಣಾಚಾರ್ಯರಿಗೆ ಅಂದರೆ ಅವರ ಸ್ವಭಾವಕ್ಕೆ ಸರಿಯಾಗಿ ಒಪ್ಪಿಕೊಳ್ಳುವಂತಹ ಹೆಣ್ಣು. ಅಂದರೆ ನಮ್ಮ ಬದುಕಿಗೆ ಹೊಂದುವಂತಹ ಒಂದು ಸಂಗತಿ ಎಲ್ಲೋ ಒಂದು ಕಡೆ ಅಂಟಿಕೊಂಡೇ ಇರುತ್ತೆ ಅನ್ನುವುದನ್ನು ದ್ರೋಣಾಚಾರ್ಯರ ಬದುಕು ನಮಗೆ ತೋರಿಸಿಕೊಡುತ್ತೆ. ಭೀಷ್ಮಾಚಾರ್ಯರು ಹುಡುಕಿ ತಾನು ತನ್ನ ತಂದೆ ಕರೆತಂದು ಸಾಕಿದ್ದಂತಹ ಕೃಪಾಚಾರ್ಯ ಮತ್ತು ಕೃಪಿ ಎನ್ನುವ ಜೋಡಿಗಳಲ್ಲಿ ಕೃಪಿಯನ್ನ ಬಹಳ ಪ್ರೀತಿಯಿಂದ ದ್ರೋಣಾಚಾರ್ಯರಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ. ಅವಳು ಅತ್ಯಂತ ಅಗ್ನಿಹೋತ್ರೇಚ ಧರ್ಮೇಚ ದಮೇಚ ಸತತಂ ರತಾಂ. ಅಗ್ನಿಹೋತ್ರದ ವಿಷಯದಲ್ಲಿ ಇಂದ್ರಿಯಗಳ ನಿಗ್ರಹವನ್ನು ಮಾಡುವುದರಲ್ಲಿ ಅಷ್ಟೇ ಅಲ್ಲ, ಯಜಮಾನ ನಡೆಸುವಂತಹ ಧರ್ಮದಲ್ಲಿ ಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡಿದ್ಲು. ಸಾಮಾನ್ಯವಾದ ಧರ್ಮ ಅಂತೂ ಆಗಿರಲಿಲ್ಲ ಅದು. ದ್ರೋಣಾಚಾರ್ಯರ ಧರ್ಮ ಅತ್ಯಂತ ವಿಚಿತ್ರ ಎನಿಸುವಂತಹದ್ದು. ಯದಾ ಭಾರದ್ವಾಜ ಸುತಸ್ತ್ವಸಂಚಯೀ ಅಸಂಚಯೀ ಪ್ರತಿಗ್ರಹೋಜ್ಜ. ಯಾವತ್ತೂ ನಾಳೆಗೆ ಅಂತ ಕೂಡಿಡುವ, ನಾಳೆಗಲ್ಲ ಸಂಜೆಗೆ ಕೂಡಿಡುವ ಸಂಗತಿಯೇ ಇರಲಿಲ್ಲ. ಬೆಳಿಗ್ಗೆ ತಂದದ್ದೇನಾದರೂ ಇದ್ರೆ ಇನ್ನು ನಾಳೆಗೆಲ್ಲಿ. ಅಷ್ಟೇ ಅಲ್ಲ, ಪ್ರತಿಗ್ರಹೋಜ್ಜ, ಇನ್ನೊಬ್ಬರ ಮುಂದೆ ಕೈ ಚಾಚುವ ಪ್ರಸಂಗ ಇಲ್ಲ. ಹೀಗೆಯೇ ಬದುಕಿನ ಇಷ್ಟು ಕಾಲವೂ ಕೂಡ ನಡೆದುಕೊಂಡು ಬಂದಂತಹ ಅಪೂರ್ವವಾದ ತೇಜಸ್ಸು ಅದು ದ್ರೋಣಾಚಾರ್ಯರದ್ದು. ನಿಜ ಧರ್ಮವರ್ತಿ. ಈ ರೀತಿಯಾದ ಧರ್ಮದ ಪಾಲನೆಗೆ ಬೆನ್ನೆಲುಬಾಗಿ ನಿಂತವಳು ಕೃಪಿ ಅಂತಂದ್ರೆ ನಾವು ಬಹಳ ಮೆಚ್ಚಬೇಕಾದಂತಹ ಪಾತ್ರ. ಸಿಲೋಂಚ ವೃತ್ತಿ ಅಂತ ಹೇಳ್ತಾರೆ. ಸಿಲೋಂಚ ವೃತ್ತಿ ಅಂತಂದ್ರೆ ಉಂಚ ಕಣಶ ಆದಾನಂ. ಕಣಗಳನ್ನ ಹೆಕ್ಕಿ ಗದ್ದೆಯಲ್ಲಿ ಕಟಾವು ಮುಗಿದ ಮೇಲೆ ಹಕ್ಕಿಗಳು ತಿಂದು ಹೋದ ಬಳಿಕ ಕಣಗಳು ಉಳಿತಾವೆ. ಅದರದ್ದೇ ಇನ್ನೊಂದು ಪೂರ್ತಿಯಾಗಿ ಅಂದರೆ ಮೊದಲಿಗೆ ಕಣಿಶ ಅಂತಂದ್ರೆ ಕೊರಳು ಅಥವಾ ತೆನೆಯನ್ನ ಹೊತ್ತುಕೊಂಡು ಬರುವಂತಹದ್ದು. ಅದು ಸಿಗಲಿಲ್ಲ ಅಂದ್ರೆ ಕೊನೆಗೆ ಕಾಳುಗಳನ್ನೇ ಹೆಕ್ಕಿಕೊಂಡೇ ದಿನದ ಅವತ್ತಿಗೆ ಏನು ಬೇಕೋ ಅಷ್ಟನ್ನ ಹೊತ್ತು ತರುವುದು, ಅಗ್ನಿ ಏನು ಚಯನ ಮಾಡಿರ್ತಾರೆ ಅದರಲ್ಲಿ ನಿವೇದಿಸುವುದು, ಉಳಿದ ಪದಾರ್ಥವನ್ನ ಸ್ವೀಕರಿಸುವುದು. ಹೀಗೆ ಅವರ ಬದುಕು ಅತ್ಯಂತ ಅದು ಧರ್ಮ ಅಂತಂದಾಗ ಇದಕ್ಕೆ ಮೀರಿ ಇನ್ನೂ ಒಂದು ರೀತಿಯಲ್ಲಿ ಧರ್ಮ ನಡೆಸಬಹುದು ಅಂತ ಹೇಳುವುದೇ ಕಷ್ಟ ಇತ್ತು. ಇಂತಹ ಧರ್ಮ ಮಾಡ್ತಾ ಇದ್ದವನಿಗೆ ಅಲಭತ್ ಗೌತಮಿ ಪುತ್ರಂ ಅಶ್ವತ್ಥಾಮಾನಮೇವಚ. ಕುದುರೆ ಕೆನೆದಂತೆ ಅಳುತ್ತಾ ಹುಟ್ಟಿದವನೇ ಅಶ್ವತ್ಥಾಮನಾದ. ಮನೆಯಲ್ಲಿ ಬೆಳೆದು ದೊಡ್ಡವನಾಗುತ್ತಲೇ ದಿನ ಎಲ್ಲ ಮಕ್ಕಳು ಕೇಳುವ ಹಾಗೆ ಪಿಷ್ಟೋದಕಂ ಸುತೋ ಯಸ್ಯ ಪೀತ್ವಾ ಕ್ಷೀರಸ್ಯ ತೃಷ್ಣಯ. ಹಾಲಿನ ಬಯಕೆಯನ್ನ ಒಡ್ಡಿದಾಗಲೆಲ್ಲ ಅಮ್ಮ ಬಿಳಿಯ ಹಿಟ್ಟನ್ನ ಕಲಿಸಿ ಅದನ್ನ ಕೊಟ್ಟು ಹಾಲು ಮಗು ತಗೋ ಅಂತ ಕೊಡ್ತಾ ಇದ್ಲು. ಈ ಮಗು ಅದನ್ನೇ ಕುಡಿದು ನೃತ್ಯಂತಮೇನಂ ಪಾಯಯ ಮಾಸುರೇತೆ ಪಯಃ ಕದಾಚಿತ್ ರಸಂ ಅಸ್ಯ ಸೋವೇತ್. ಈ ಹುಡುಗ ಹೇಗೂ ಭೀಷ್ಮಾಚಾರ್ಯರ ಸಂಪರ್ಕದಲ್ಲಿ ಇದ್ರು. ಆದ್ರಿಂದಾಗಿ ದ್ರೋಣಾಚಾರ್ಯರ ಮಗನಾದಂತಹ ಅಶ್ವತ್ಥಾಮನಿಗೆ ಕೌರವರ ಸಂಪರ್ಕ ಇತ್ತು. ಕೌರವರೆಲ್ಲರೂ ಕೂಡ ಅವರು ಕೂಡ ಸಂಜೆಯ ಹೊತ್ತು ಪಾನದ ಹೊತ್ತಿಗೆ ಹಾಲು ಕುಡಿದು ಬಂದವರು. ಇವನು ಹಾಲು ಕುಡಿತಾ ಇದ್ದಾನೆ ಅಂತ ಹೇಳಿದಾಗ ಮನೆಯಲ್ಲಿ ಒಂದು ಹಸು ಇಲ್ಲ, ಇವರು ಯಾರ ಹತ್ರ ಬೇಡಲ್ಲ. ಇಂಥವನು ಹಾಲು ಹೇಗೆ ಕುಡಿದ ಅಂತ ಕುಣಿತಾ ಇರುವಂತಹ ಆ ಹುಡುಗನ ಮುಗ್ಧತೆಯನ್ನ ಹಾಳು ಮಾಡುವ ನಿಟ್ಟಿನಲ್ಲಿ ತಾವು ಮನೆಯಲ್ಲಿ ಚೆನ್ನಾಗಿ ಕಾಸಿದ ಹಾಲನ್ನ ಆತನಿಗಿತ್ತು. ರಸಂ ಅಸ್ಯ ಅವೇತ್. ಅವನು ಆಗ ಹಾಲು ಅಂದ್ರೆ ಏನು ಅಂತ ತಿಳಿದ. ಪುನಃ ಕದಾಚಿತ್ ಸತು ಮಾತೃದತ್ತೇ ಪಿಷ್ಟೇನೇದಂ ಕ್ಷೀರಮಿತ್ಯಾರುರಾವ. ಆದರೆ ಮನೆಗೆ ಬಂದವನೇ ಅಮ್ಮನ ಬಳಿ ಮತ್ತೆ ಹಾಲನ್ನ ಕೇಳಿದಾಗ ಕೊಟ್ಟ ಹಾಲು ಅದು ಪಿಷ್ಟ, ಅದು ಹಿಟ್ಟು, ಅದು ನೀರು, ಅದು ಹಾಲಲ್ಲ ಅಂತ ತಿಳಿದು ಜೋರಾಗಿ ಅಳತೊಡಗಿದ. ತಾಯಿಯಾದವಳು ಕೃಪಿ ಬಹಳ ಹೊತ್ತು ಆ ಮಗುವಿನ ಅಳುವಿನ ದನಿಯಲ್ಲಿ ತಾನೇ ಕರಗಿ ಹೋಗಿ ಆ ಕರುಳ ಬಳ್ಳಿಯ ವೇದನೆಗೆ ತಾಳಲಾಗದೆ ಗಂಡನನ್ನ ಕೇಳಿದ್ಲು. ನನಗಾಗಿ ನಾನು ಏನೂ ಕೇಳಲಿಲ್ಲ, ಮಗುವಿಗಾಗಿ ಹಾಲು ತರುವಷ್ಟು ನಿಮ್ಮಲ್ಲಿ ನಿಮ್ಮ ಧರ್ಮದ ಆಚರಣೆಯಲ್ಲಿ ಕೊರತೆ ಇದೆ ಅಂತಂದ್ರೆ ನಾನು ಯಾವ ರೀತಿ ನಿಮ್ಮ ಜೊತೆಗಿರಬೇಕು ಅನ್ನುವ ಒಂದು ನೋವಿನ ಮಾತನ್ನ ನನಗಾಗಿ ಕೇಳುತ್ತಿಲ್ಲ, ಮಗುವಿಗಾಗಿ ಕೇಳುತ್ತಿದ್ದೇನೆ ಅಂತ. ಈ ಸಂದರ್ಭದಲ್ಲಿ ಯೋಚನೆ ಮಾಡಿ, ಹೌದು ಪಡಿಲೇಬೇಕು ಏನಾದರೂ, ಆದರೆ ಪ್ರತಿಗ್ರಹೋಜ್ಜ, ಯಾರತ್ರ ಬೇಡಿದವನಲ್ಲ, ಬೇಡುವವನೂ ಅಲ್ಲ, ಗುರುಗಳ ಹತ್ರನೇ ಹೋದ್ರೆ ಸರಿ ಅಂತ ನೇರ ಪರಶುರಾಮರಲ್ಲಿಗೆ ಹೋಗಿ ದೃಷ್ಟ್ವೈವೈನಂ ಜಾಮದಗ್ನೋಪ್ಯ ಚಿಂತಯತ್.
ಬರ್ತಾ ಇರುವಾಗಲೇ ದ್ರೋಣಾಚಾರ್ಯರನ್ನ ಕಂಡ ಪರಶುರಾಮ ಯೋಚಿಸಿದ, ದ್ರೋಣಂ ಕರ್ತುಂ ಕ್ಷಿತಿಭಾರಾಪನೋದೇ, ಭೂಮಿಯ ಭಾರವನ್ನು ಇಳಿಸುವುದಕ್ಕಾಗಿ ಒಂದು ಒಳ್ಳೆಯ ಅಸ್ತ್ರ ನನ್ನ ಕೈಗೆ ಈಗ ಒದಗಿ ಬರ್ತಾ ಇದೆ, ಇದನ್ನು ನಾನು ಬಳಸಿಕೊಳ್ತೇನೆ ಅಂತ ಯೋಚಿಸಿ, ಹೇತುಂ ಸುರಾಣಾಂ ನರಯೋನಿಜಾನಾಂ ಹಂತ, ಭೂಮಿಯಲ್ಲಿ ಹುಟ್ಟಿರುವ ದೇವತೆಗಳು ಮನುಷ್ಯರಾಗಿ ಬಂದಿರುವ ಆ ಕುಲಗಳೆಲ್ಲ ವಿನಾಶಗೊಳ್ಳದೆ ಹೋದರೆ ಮುಂದೆ ಬರಬೇಕಾದ ಕಲಿಗೆ ತನ್ನ ಸ್ಥಾನವನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸಜ್ಜನರಿಗೆ ಬೇಕಾದಂತಹ ಕಡಿಮೆ ಕಾಲದಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಬೇಕಾದಂತಹ ಸಮಯ ಒದಗಿ ಬರುವುದು ಕಷ್ಟವಾದೀತು ಅಂತ ಯೋಚಿಸಿ, ಈತ ಮಗನೊಂದಿಗೆ ಪುತ್ರೇಣ ಸಹ ಮಗನೊಂದಿಗೆ ಈತ ಭೂಮಿಯ ಭಾರ ಇಳಿಸಿಯಾನು, ಬರಲಿ ಅಂತ ಸಂತೋಷದಿಂದ ಅವನನ್ನ ಬರಮಾಡಿಕೊಂಡ. ಆತ್ಮ ವಿದ್ಯಾ ಶಸ್ತ್ರಮೇತಾ ವದಸ್ತಿ, ಅವನು ಕೇಳಿದ, ಗುರುಗಳೇ ನನಗೆ ನಿಮ್ಮಿಂದ ಸಹಾಯ ಬೇಕಿದೆ. ಗುರುಗಳೇ ಹೇಳಿದ್ರು, ನಾನಿದ್ದೇನೆ, ನನ್ನ ಹತ್ರ ವಿದ್ಯೆ ಇದೆ, ಬಿಟ್ರೆ ಶಸ್ತ್ರ ಅಸ್ತ್ರಗಳ ವಿದ್ಯೆಯನ್ನು ನಾನು ಒದಗಿಸ್ತೇನೆ. ಅಂದರೆ ಆತ್ಮವಿದ್ಯೆ, ಶಸ್ತ್ರಾಸ್ತ್ರ ವಿದ್ಯೆ ಯಾವುದು ಬೇಕು ನಿನಗೆ ಅಂತ. ಅಯ್ಯೋ, ದೇವರು ಹೇಳಿದ್ದೇನು ಅಂದರೆ, ನಾನೇ ನಿಮ್ಮನೆಗೆ ಸಹಾಯಕ್ಕೆ ಬರ್ತೇನೆ, ಬೇಕಾದರೆ ಏನಾದರೂ ನಿನಗೆ ಎತ್ತಿಡೋ ಕೆಲಸಕ್ಕೆ ನಾನು ಉಪಯೋಗ ಆಗ್ತೇನೆ ಅಂದರೆ ಬರ್ತೇನೆ ಅಂತ. ಅಯ್ಯೋ ದೇವರೇ, ನೀವು ನಮ್ಮ ಮನೆಗೆ ಬಂದು ಆಳಾಗಿ ಕೂಳು ಕೆಲಸವನ್ನ ಮಾಡುವುದು ಅದು ಏನು ತರ, ಎಷ್ಟು ಚಂದ, ಅದು ಬೇಡ ಅಂತ ಹೇಳಿ ವಿದ್ಯೆಯನ್ನೇ ಕೊಡಿ, ನನ್ನ ಅಂತರಂಗವನ್ನ ಅರಿಯಬೇಕಾದ ಸಂಗತಿಯನ್ನು ನೀವು ತಿಳಿಸಿದ್ರೆ ಅದರಿಂದ ಕೃತಾರ್ಥನಾಗ್ತೇನೆ ಅಂತ ಯೋಚಿಸಿ ಮನೆಯಿಂದ ಹಾಲು ತರಲಿಕ್ಕೆ ಹೊರಟು ಬಂದವ 12 ವರ್ಷಗಳ ಕಾಲ ಮರೆತೇ ಗುರುಗಳ ಪಾದದ ಬುಡದಲ್ಲಿ ಸೇವೆ ಮಾಡ್ತಾ ಆತ್ಮವಿದ್ಯೆಯನ್ನ ಪಡೆದ. ವಿದ್ಯೈವ ದೇಯ ಭವತಾ ತಥೋಜ, ಹೇ ಅಜ ನನಗೆ ವಿದ್ಯೆಯನ್ನೇ ಕೊಡು. ವಿದ್ಯಾ ಸರ್ವಾ ಪ್ರದದೌ ಶಾಸ್ತ್ರಶಸ್ತ್ರಾಹ. ಆದರೆ ಗುರುಗಳ ಕರುಣೆ ಪ್ರೀತಿ ಏನು ಅಂತಂದ್ರೆ, ಆತ್ಮವಿದ್ಯೆಯ ಜೊತೆಗೆ ಶಸ್ತ್ರಾಸ್ತ್ರಗಳನ್ನೂ ಬೋಧಿಸಿದ್ರು, ಭಾರ್ಗವಾಸ್ತ್ರವನ್ನು ಬೋಧಿಸಿದ್ರು, ಅನೇಕ ಅಪರೂಪದ ಸಂಗತಿಗಳನ್ನೆಲ್ಲ ಪಡೆದು ಬಂದ ದ್ರೋಣಾಚಾರ್ಯರು ಮತ್ತೆ ನೆನಪಾಯಿತು, ತಾನು ಬಂದ ದಾರಿಯಲ್ಲಿ ಗುರುಗಳಿಂದ ಗೋವು ಪಡೀಲಿಕ್ಕಾಗಲಿಲ್ಲ. ಹಾಗಾಗಿ ನನಗೆ ಬಾಲ್ಯದಲ್ಲಿ ನನ್ನ ಪಾಲು ನಿನ್ನ ಪಾಲು ಎರಡೂ ಸಮವಾದದ್ದು, ಯಾವತ್ತಿಗೂ ನೀನು ಏನು ಬೇಕಾದರೂ ಕೇಳ್ಬೋದು, ಯಾವಾಗ ಬೇಕಾದರೂ ಕೇಳ್ಬೋದು ಅಂತ ಹೇಳಿ ಹೋದ ಹುಡುಗ ಈಗ ಬೆಳೆದು ದೊಡ್ಡವನಾಗಿ ಅಧಿಕಾರದಲ್ಲಿದ್ದಾನೆ, ಆತನನ್ನೇ ಕೇಳುವುದು ಉಚಿತ ಅಂತ ಭಾವಿಸಿ ನೇರ ದೃಪದನ ಆಸ್ಥಾನಕ್ಕೆ ಹೋಗಿ ಕೇಳಿದಾಗನ ಆತನ ಪ್ರತಿಕ್ರಿಯೆ ಅತ್ಯಂತ ನೀರಸವಾಗಿತ್ತು. ಸೌಹೃದಾನ್ ಅಪಿ ಜೀರ್ಯಂತಿ. ಸ್ನೇಹ ನಿರಂತರ ಸಂಪರ್ಕದಲ್ಲಿದ್ದರೆ ಮಾತ್ರ ಉಳಿಯುತ್ತೆ. ನೀನು ಎಲ್ಲೋ ಇದ್ದಿ, ಈಗೆಲ್ಲೋ ನಾನಿದ್ದೇನೆ, ನನ್ನ ಅಧಿಕಾರದ ಮಟ್ಟ ಏನು, ನೀನಿರುವ ಜೀವನದ ರೀತಿ ಏನು, ಇಬ್ಬರಿಗೂ ಈ ಸೌಹಾರ್ದ ಕೂಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾಲೇನ ಪರಿಚಾರ್ಯತಃ, ಕಾಲ ಹೋದಂತೆ ಎಲ್ಲ ಮನಸ್ಸುಗಳು ಬದಲಾಗ್ತಾ ಇರ್ತವೆ. ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ಶ್ರುತಂ ತಯೋರ್ ವಿವಾಹ ಮೈತ್ರಿ ಚ ನತು ಪುಷ್ಟ ವಿಪುಷ್ಟಯೋ. ಪುಷ್ಟರು ವಿಪುಷ್ಟರು ಇಬ್ಬರು ಗಲಾಟೆ ಮಾಡ್ಲಿಕ್ಕೆ ನಿಲ್ಲಿಕ್ಕಾಗುತ್ತಾ? ಅಥವಾ ವಿವಾಹದಲ್ಲಿ ಅಂತಸ್ತು ಅಥವಾ ರೂಪ ಅಥವಾ ಯಾವುದೇ ಸಾಮರ್ಥ್ಯದಲ್ಲಿ ಹೆಚ್ಚು ಕಡಿಮೆ ಇದ್ದವನು ಮದುವೆ ಆಗ್ಲಿಕ್ಕಾಗುತ್ತಾ? ಅಥವಾ ಸಖ್ಯದಲ್ಲಿ ಶ್ರುತ ಕೇಳುವುದರಲ್ಲಿ ಸಮಾನತೆ ಇರಬೇಕು, ಕ್ಷಾತ್ರದಲ್ಲಿ ಸಮಾನ ಇರಬೇಕು, ಅಥವಾ ಹೋರಾಟದಲ್ಲಿ ಸಮಾನ ಇರಬೇಕು, ಅಥವಾ ಸಂಪತ್ತಿನಲ್ಲಿ ಸಮಾನ ಇರಬೇಕು, ಯಾವುದರಲ್ಲಿದೆ ಅಂತ ನೀನು ನನ್ನ ಜೊತೆಗೆ ಸ್ನೇಹವನ್ನು ಬಯಸಿ ನನ್ನ ಜೊತೆಗಿದ್ದಿ ನೀನು. ಏಕರಾತ್ರಂತು ತೇ ಬ್ರಹ್ಮನ್ ಕಾಮಂ ದಾಸ್ಯಾಮಿ ಭೋಜನಂ. ಇವತ್ತು ರಾತ್ರಿಯ ಹೊಟ್ಟೆ ತುಂಬ ಅನ್ನವನ್ನು ಕೊಡ್ತೇನೆ, ಬೇಕಿದ್ರೆ ಉಂಡು ಹೋಗು ಅಂತ. ದ್ರೋಣಾಚಾರ್ಯರಿಗೆ ಜೀವ ಬಾಯಿಗೆ ಬಂದಾಗಾಯಿತು. ಏನಿದು, ನನ್ನ ಬದುಕನ್ನೇ ನಾನು ಇವನ ಜೊತೆಗೆ ಹಂಚಿಕೊಂಡವನು. ಗುರುಗಳು ಅಂತಂದಾಗ ಪ್ರೀತಿಯಿಂದ ಎಲ್ಲ ಅದು ಕೇಳಲಿಕ್ಕೆ ಬಂದ ಕಾರಣ ಗುರುಗಳ ಸಂಪತ್ತು, ಅದು ಗುರುಗಳ ಹತ್ತಿರ ಕಲಿತ ಶಿಷ್ಯನ ಸಂಪತ್ತು ಎರಡೂ ಕೂಡ ಅವನ ಮಗನಾಗಿ ನಾನು ಪಡೆಯುವುದಕ್ಕೆ ಯೋಗ್ಯ ಅಂತ ಭಾವಿಸಿದ್ದ. ಗುರುಗಳಿಂದ ಕೇಳಬಹುದಿತ್ತು, ಅಲ್ಲಿ ಸಿಗಲಿಲ್ಲ ಪರಶುರಾಮರ ದೇವರ ಹತ್ರ. ಅಥವಾ ತನ್ನ ಗುರುಗಳ ಹತ್ರನೇ ಓದಿದ ಶಿಷ್ಯನ ಸಂಪತ್ತು ಕೂಡ ತನ್ನದು ಅಂತ ಹೋಗಿ ಕೇಳುವ ಭರದಲ್ಲಿ ಆತ ಎಡವಟ್ಟು ಮಾಡಿದ. ಆತನ ಮನಸ್ಥಿತಿ ಏನಿದೆ ಅಂತ ತಿಳಿಯದೆ ದ್ರೋಣಾಚಾರ್ಯರು ಅವಮಾನಿತರಾದರು. ಮರಳಿ ಬರುವಾಗ ದಾರಿಯಲ್ಲಿ ಪಾಂಡವರು ಕೌರವರು ತಮ್ಮ ನಿತ್ಯದ ಆಟದಲ್ಲಿ ತೊಡಗಿದವರು ಚೆಂಡೊಂದು ಬಾವಿಗೆ ಬಿದ್ದಾಗ ಇಣುಕುವ ಭರದಲ್ಲಿ ಕೈಯಲ್ಲಿ ಬಿದ್ದ ಮುದ್ರೆ ಅದನ್ನ ಮೇಲಕ್ಕೆತ್ತುವುದಕ್ಕಾಗದೆ ಎಲ್ಲರೂ ಪರಿತಪಿಸ್ತಾ ಇರುವ ಸಂದರ್ಭದಲ್ಲಿ ಈ ಮುದುಕ, ಕಪ್ಪು ಶರೀರದ ಜಿಡ್ಜುಡಿದ್ದಾದ ಮೈಯುಳ್ಳ ಹರುಕು ಬಟ್ಟೆಯನ್ನು ತೊಟ್ಟಂತಹ ವ್ಯಕ್ತಿ ಇವರನ್ನೆಲ್ಲ ನೋಡಿ ಅಚ್ಚರಿ ಪಡ್ತಾನೆ. ಏನು ಅಂತ ಕೇಳ್ತಾನೆ. ಅಲ್ಲ ಅಜ್ಜ, ನಮ್ಮ ಚೆಂಡೊಂದು ಬಿದ್ದಿದೆ, ಮುದ್ರೆಯೂ ಬಿದ್ದಿದೆ, ಅದನ್ನು ಎತ್ತಿಕೊಡ್ಬೇಕಿತ್ತು ಅಂತ. ಆವಾಗ ಅಯ್ಯೋ, ಭರತಸ್ಯಾನ್ವಯೇ ಜಾತಾಹ ಯೇ ವಿದಾಂ ನಾಧಿಗಚ್ಚತ. ಭರತ ಕುಲದ ಹಿರಿಯರು ಅಂತ ಹೇಳಿಕೊಳ್ಳುವಂಥವರ ಮನೆಯಲ್ಲಿ ಹುಟ್ಟಿ ನೀವು ಇನ್ನೂ ಕೂಡ ಅಸ್ತ್ರಶಸ್ತ್ರಗಳನ್ನು ಚೆನ್ನಾಗಿ ತಿಳಿದಿಲ್ಲ ಅಂತೀರಾ? ದಡ್ಡರು ನೀವು, ವ್ಯರ್ಥ ನಿಮ್ಮ ಅಹೋವೋ ದಿಗ್ಬಲಂ ಕ್ಷಾತ್ರಂ, ವ್ಯರ್ಥ ನಿಮ್ಮ ಕ್ಷಾತ್ರದ ಬಲ ಅನ್ನೋದು. ಹಾಗಾದ್ರೆ ನೀವು ತೆಗೆದುಕೊಡ್ತೀರಾ? ಅದಕ್ಕೇನು ಅಂತ ಹೇಳಿ ಕೂಡಲೇ ಜಪಿಸಿದ ದರ್ಭೆಗಳನ್ನ ಅದೇ ಬಾವಿಗೆ ನಿಧಾನಕ್ಕೆ ಎಸೆದು, ಇವರೇನೋ ಹುಲ್ಲು ತೆಗೆದು ಎಸಿತಾ ಇದ್ದಾರೆ, ತೆಗೆದುಕೊಡ್ತೇನೆ ಅಂತ ಹೇಳಿ ಮಕ್ಕಳೆಲ್ಲ ಅಚ್ಚರಿಯಿಂದ ಮುತ್ತಿಕೊಂಡು ನಿಂತ ಸ್ವಲ್ಪ ಹೊತ್ತಿಗೆನೆ ಮೇಲಕ್ಕೆ ಎಳೆದಾಗ ಬಂದದ್ದು ಮುದ್ರೆ ಮತ್ತು ಚೆಂಡೆರಡನ್ನು ಕಂಡು ಅಚ್ಚರಿಯಿಂದ
ನನಗೆ ಭುಕ್ತಿಯನ್ನು ಕೊಡ್ತಿ ಅಂತಾದ್ರೆ ಮಾತ್ರ ಎತ್ತುತ್ತೇನೆ ಅಂತ ಹೇಳಿದ ದ್ರೋಣಾಚಾರ್ಯರ ಮಾತಿಗೆ ಪ್ರತಿಜ್ಞೆ ಮಾಡಿ ಹೇಳ್ತಾರೆ ಧರ್ಮರಾಜ, ಬದುಕಿನುದ್ದಕ್ಕೂ ಎಷ್ಟು ಸಂಪತ್ತು ಬೇಕೋ ಅಷ್ಟೆಲ್ಲವನ್ನು ಕೊಡುವಂತಹ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ಎತ್ತಿಕೊಟ್ಟ ತಕ್ಷಣವೇ ಜಗಾದ ಭುಕ್ತಿರ್ ಮಮ ಕಲ್ಪ್ಯತಾಮಿತಿ, ನನಗೆ ಬದುಕಿಗೆ ಬೇಕಾದ ಎಲ್ಲ ಸಂಪತ್ತನ್ನ ಭೋಗವನ್ನು ನೀನು ಒದಗಿಸಬೇಕಾದದ್ದು ಅಂತ ಹೀಗೆ ಹೇಳಿ ಕೂಡಲೇ ಆ ಕ್ಷಣದಲ್ಲಿ ಎತ್ತಿಕೊಟ್ಟ ನಿಮ್ಮ ಪರಿಚಯವನ್ನು ಮಾಡಿಕೊಡಿ ಅಂತ ಕೇಳಿದಾಗ ನಿಮ್ಮ ತಾತನಿಗೆ ಹೋಗಿ ಕೇಳು, ಅವನು ಹೇಳ್ತಾನೆ ನಾನು ಯಾರು ಅಂತ. ಸೀದ ಹೋಗಿ ಅಲ್ಲಿಗೆ ಹುಡುಗರು ತಮ್ಮ ಅನುಭವವನ್ನು ಹೇಳಿಕೊಂಡ್ರು. ಅವರು ನಮಗೆ ಶಸ್ತ್ರಾಸ್ತ್ರಗಳ ಪಾಠಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ತಕ್ಷಣವೇ ಭೀಷ್ಮಾಚಾರ್ಯರು ಯೋಚನೆ ಮಾಡಿ ದ್ರೋಣಾಚಾರ್ಯರನ್ನು ಕರೆಸಿದಾಗ ಮತ್ತೆ ಸಂಪತ್ತನ್ನು ಕೊಟ್ಟು ಕಳುಹಿಸುವಾಗ ನೀವಿಲ್ಲೇ ಇರಬೇಕು ಅಂತ ಕೇಳಿಕೊಂಡಾಗ ಎಷ್ಟು ಸೂಕ್ಷ್ಮ ಮತಿಗಳಾಗಿ ಯೋಚನೆ ಮಾಡ್ತಾರೆ ಅಂದ್ರೆ ಸಣ್ಣತನಗಳನ್ನು ತೋರುವಂತಹ ನಮ್ಮ ನಡುವೆ ದ್ರೋಣಾಚಾರ್ಯರು ಎದ್ದು ನಿಲ್ಲುವುದಕ್ಕೆ ಕಾರಣ ಕೃಪಸ್ತಿಷ್ಠತಿ ಚಾಚಾರ್ಯ ಶಾಸ್ತ್ರಜ್ಞ ಸ್ಪಾಜ್ಞ ಸಮ್ಮತಃ ಮೈ ತಿಷ್ಠತಿ ಚೇದ್ ವಿಪ್ರಹ ವೈಮನಸ್ಯಂ ಗಮಿಷ್ಯತಿ. ಒಂದು ವೇಳೆ ಈಗ ಕೃಪಾಚಾರ್ಯರು ಪಾಠ ಮಾಡುವವರ ಮಧ್ಯದಲ್ಲಿ ನಾನೊಬ್ಬ ಅಧ್ಯಾಪಕನಾಗಿ ಸೇರಿಕೊಂಡ್ರೆ ಅವರ ಮನಸ್ಸಿಗೆ ನೋವಾಗತ್ತಲ್ವಾ, ನಾನು ಚೆನ್ನಾಗಿ ಪಾಠ ಮಾಡ್ತಾ ಇಲ್ವಾ, ನಾನು ಈ ಹುಡುಗರಿಗೆ ಏನಾದರೂ ಕೊರತೆ ಮಾಡಿದ್ದೇನಾ ಅನ್ನುವ ಪ್ರಶ್ನೆ ಬರುತ್ತಲ್ವಾ. ಅವರ ತಂಗಿಯನ್ನೇ ನಾನು ಮದುವೆ ಆಗಿರಬಹುದು, ಆದರೆ ಅವರಿಗೂ ಅವರದ್ದೇ ಒಂದು ಸ್ಥಾನಮಾನ ಇದೆ ಅಂತ ಹೀಗೆ ಹೇಳಿದಾಗ ಅವರನ್ನು ಸಮಾಧಾನ ಪಡಿಸುವ ಜವಾಬ್ದಾರಿ ನನ್ನದು. ಅವರು ನಿಮ್ಮಂತೆಯೇ ಹಾರ್ದ ಮನಸ್ಸಿನವರು, ದೊಡ್ಡ ಹೃದಯದವರು, ಖಂಡಿತ ಬೇಸರ ಮಾಡಿಕೊಳ್ಳಲ್ಲ. ಹುಡುಗರಿಗೆ ನೀವು ಬೇಕು ಅಂತ ಅವರೇ ಕೇಳ್ತಾ ಇದ್ದಾರೆ, ಅವರನ್ನು ಒಪ್ಪಿಸುವ ಜವಾಬ್ದಾರಿ ನನ್ನದು ಅಂತ ಭೀಷ್ಮಾಚಾರ್ಯರು ಕರಕೊಂಡು ಬಂದು ಪಾಠವನ್ನು ಹೇಳಿಸ್ಲಿಕ್ಕೆ ಶುರು ಮಾಡಿದ ತಕ್ಷಣದಲ್ಲೇ ಮೊದಲು ಕೇಳಿದ್ದು ವಚನಮ್ಮೇ ಕಾಂಕ್ಷಿತಂ ಕಿಂಚಿತ್ ಹೃದಯ ಸಂಪರಿವರ್ತತೆ. ನನ್ನ ಮನಸ್ಸಿನಲ್ಲಿ ಏನೋ ಒಂದು ಬಯಕೆ ಇದೆ, ಅದನ್ನು ಯಾರು ಈಡೇರಿಸ್ತೀರೋ ಅವರನ್ನ ನಾನು ಈ ವಲಯದಲ್ಲಿ ನಿಮ್ಮ ಕಾಲದಲ್ಲಿ ಅತ್ಯಂತ ಶ್ರೇಷ್ಠ ಧನುರ್ಧಾರಿಯನ್ನಾಗಿ ಮಾಡುವವನಿದ್ದೇನೆ ಅಂತ. ಉಳಿದವರೆಲ್ಲ ಮುಖ ನೋಡಿಕೊಳ್ಳುವಷ್ಟರಲ್ಲಿ ಮೈದಡವಿದಂತಾದ ಅರ್ಜುನ ಎತ್ತಿ ಕೈಯನ್ನ ನಾನು ಈ ಮಾತನ್ನು ನಡೆಸಿಕೊಡ್ತೇನೆ ಅಂತ ಹೇಳಿದಾಗ ತುಂಬ ಸಂತೋಷಪಟ್ಟರು. ಕೂಡ್ಲೆ ಕೃತಾತ್ರೈಸ್ತಂ ಪ್ರದೇಯಮ್ಮೆ ತದೇತತ್ ವದತ ಅನಘಾಹ. ಹೇ ಹುಡುಗರೇ, ನೀವೆಲ್ಲರೂ ಕೂಡ ನನ್ನ ಮಾತನ್ನು ನಡೆಸಿಕೊಟ್ರೆ ನಿಮ್ಮನ್ನ ಶ್ರೇಷ್ಠ ಬಿಲ್ವಿದ್ಯೆಗಾರನನ್ನಾಗಿ ಮಾಡಿಸ್ತೇನೆ ಅಂತ ಹೇಳಿದಾಗ ಅರ್ಜುನನ ಮಾತಿಗೆ ಸಂತೋಷಪಟ್ಟರು. ಕೂಡ್ಲೆ ಅರ್ಜುನನಿಗೆ ತನ್ನ ಮಗನನ್ನು ಒಪ್ಪಿಸಿ ಸಖಾಯಂ ವಿದ್ಧಿತೆ ಪಾರ್ಥ ಮಯಾದತ್ತ ಪ್ರಗೃಹ್ಯತ. ಅಶ್ವತ್ಥಾಮನನ್ನು ಕರೆದು, ನೋಡು, ಇವನನ್ನ ನಿನ್ನ ಗೆಳೆಯ ಅಂತ ತಿಳ್ಕೊ, ಇವನಿಗೆ ನೀವು ಇಬ್ಬರೂ ಕೂಡ ಯಾವಾಗಲೂ ಜೊತೆಯಾಗಿ ಇರಬೇಕಾದದ್ದು. ಇಷ್ಟೇ ಹುಡುಗರಾಗಿರಲಿಲ್ಲ, ಅವರ ಪಾಠದ ಆ ಕೌಶಲ, ಅಲ್ಲಿ ಇದ್ದಂತಹ ಹೇಳಿಕೊಡಬೇಕು ಅನ್ನುವ ತಾದಾತ್ಮ್ಯ, ಇದು ಇಡೀ ಆ ಪರಿಸರದಲ್ಲಿದ್ದ ಎಲ್ಲ ರಾಜರನ್ನು ಕೂಡ ಮಕ್ಕಳನ್ನು ಕೂಡ ಎಳೆದೊಯ್ದಿತು. ರಾಜಪುತ್ರ ತಥಾಚಾನ್ಯೇ ಸಮೇತ್ಯ ಭರತರ್ಷಭ ಅಭಿಜಗ್ಮುಸ್ತೋ ದ್ರೋಣಂ ಅಸ್ತ್ರಾರ್ಥೇ ದ್ವಿಜಸತ್ತಮಂ ವೃಷ್ಣಯಶ್ಚಾಂಧಕಾಶ್ಚೈವ ನಾನಾ ದೇಶ್ಯಾಶ್ಚ ಪಾರ್ಥಿವಾಹ ರಾಜಾನೋ ರಾಜಪುತ್ರಾಶ್ಚ ಸಮಾಜಗ್ಮುಸ್ಸಹಸ್ರಶಃ. ಎಲ್ಲ ದಿಕ್ಕಿನಿಂದಲೂ ನುಗ್ಗಿ ಮುತ್ತಿಕೊಂಡು ದ್ರೋಣಾಚಾರ್ಯರಲ್ಲಿ ಪಾಠ ಕಲೀಲಿಕ್ಕೆ ಬಂದವರಲ್ಲಿ ಕರ್ಣನೂ ಒಬ್ಬ, ಏಕಲವ್ಯನೂ ಒಬ್ಬ. ಕರ್ಣನಲ್ಲಿ ಅವನ ಕ್ಷತ್ರ ಧರ್ಮಕ್ಕೆ ಬೇಕಾದ ಸಂಸ್ಕಾರಗಳು ನಡೆದಿರಲಿಲ್ಲ ಅನ್ನುವ ಕಾರಣಕ್ಕಾಗಿ ದ್ರೋಣಾಚಾರ್ಯರು ಅಲ್ಲಿ ಸ್ಪರ್ಧಮಾನಸ್ತು ಪಾರ್ಥೇನ ಸೂತಪುತ್ರೋತ್ಯಮರ್ಷಣ ದುರ್ಯೋಧನಂ ಸಮಾಶ್ರಿತ್ಯ ಸೋಮನ್ಯತ ಪಾಂಡವಾನ್. ಅವನು ಪಾಂಡವರನ್ನ ನಿರಂತರ ದ್ವೇಷಿಸ್ತಾ ಇದ್ದ. ಅದರ ಜೊತೆಗೆ ತಾನು ಸ್ಪರ್ಧೆಯಿಂದ ಕಲಿಬೇಕು ಅಂತ ಬಂದಿದ್ದ ಹೊರತು ಕಲಿಬೇಕು ಅನ್ನುವ ಆಸಕ್ತಿ ಆತನಲ್ಲಿ ಇರದೇ ಇದ್ದದನ್ನ ಗುರುವಾಗಿ ನಾಭಕ್ತಾಯ ಕದಾಚನ. ಯಾವತ್ತೂ ಗುರುವಾದವನು ಶಿಷ್ಯನಿಗೆ ಕೊಡಬೇಕಾದಂತಹ ವಿದ್ಯೆಯ ವಿಷಯದಲ್ಲಿ 10 ಬಾರಿ ಯೋಚನೆ ಮಾಡಬೇಕು. ಅಸ್ತ್ರವಿದ್ಯೆ, ಅಸ್ತ್ರವಿದ್ಯೆ ಆಗಿರಲಿ, ಅಸ್ತ್ರವಿದ್ಯೆ ಆಗಿರಲಿ, ಅದನ್ನ ಎಲ್ಲರಿಗೂ ಹೇಳಿಕೊಡುವುದು ಅಂತ ಆದಾಗಲೇ ಅವನೇ ಎಲ್ಲಿ ಕಲ್ತಿದ್ದಾನೋ ಅಲ್ಲಿಗೆ ತಂದು ಅವರ ಬಾಂಬನ್ನು ಎಸ್ತು ಹೋಗ್ತಾನೆ ಅಂತ ಅನ್ನೋದನ್ನು ನಾವು ಬೇಕಾದಷ್ಟು ಇತಿಹಾಸದಲ್ಲಿ ನೋಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ವಿದ್ಯೆಯನ್ನು ಕಲಿಸುವಾಗ ಬಹಳ ಜಾಗ್ರತೆ ವಹಿಸಿದ್ರು. ಆದರೆ ಏಕಲವ್ಯನ ವಿಷಯದಲ್ಲಿ ಅವನು ಪೈಶಾಚದ ಅನೇಕ ಅಸ್ತ್ರಗಳನ್ನು ಚೆನ್ನಾಗಿ ತಿಳಿದವನಾಗಿದ್ರು ಕೂಡ ದೇವಾಸ್ತ್ರಗಳನ್ನೆಲ್ಲ ಪಡೆಯಬೇಕು ಅಂತ ಬಂದಿದ್ದ ನೈಷಾದಿ ರೀತಿ. ಅವನು ಕೂಡ ನಿಷದಾಧಿಪತಿ ಎನ್ನುವ ಕಾರಣಕ್ಕೋಸ್ಕರ ಅವನನ್ನ ತಿರಸ್ಕರಿಸಿದ್ರು. ಒಳಗಿನಿಂದ ಒಂದು ಪ್ರೀತಿಯಿಂದ ಅನುಜ್ಞಾತೋಸಿ, ನೀನು ನನ್ನ ಅನುಜ್ಞೆಯನ್ನು ಪಡೆದಿದ್ದಿ, ಶಿಷ್ಯೋಸಿ ಮಮ, ನೀನು ನನ್ನ ಶಿಷ್ಯನಿದ್ದಿ, ಹೋಗಿ ಬಾ ಅಂತ ಅನುಗ್ರಹಿಸಿ ಕಳುಹಿಸಿದವನು. ಅವನು ಎಂಥ ಸಾಧಕ ಅಂದ್ರೆ ಏಕಾಂತದಲ್ಲಿ ಗುರುಗಳ ಪ್ರತಿಮೆಯನ್ನು ಮಾಡಿ ಅವರ ಮುಂದೆ ನಿಂತುಕೊಂಡು ತಾನು ಮನಃಪೂರ್ವಕವಾಗಿ ಅವರನ್ನು ನೆನೆದು ಅಲ್ಲಿಂದಲೇ ಚೆನ್ನಾಗಿ ಅಭ್ಯಾಸ ಮಾಡಿದ್ದು ಮುಂದೆ ಪಾಂಡವರಿಗೆ ಒಂದು ಬೇಟೆಯ ಸಂದರ್ಭದಲ್ಲಿ ಎದುರಾಗಿ ಯಾವ ಚೂರು ಗಾಯ ಇಲ್ಲದ 10 ಬಾಣಗಳನ್ನು ಬಾಯಿಯೊಳಗೆ ತಳ್ಳಿದ ನಾಯಿಯನ್ನು ನೋಡಿ ಅಚ್ಚರಿಪಟ್ಟು ಇದು ನನ್ನ ಸಾಮರ್ಥ್ಯಕ್ಕೆ ನೀವು ಕೊರತೆಯನ್ನು ತಂದುಕೊಂಡಂತೆ ಅಂತ ಮತ್ಸರ ಪಟ್ಟ. ಅದು ಅವನಿಗೆ ಸಿಗಬಾರದು ಅಂತಲ್ಲ, ನನಗೆ ಸಿಗ್ಲಿಲ್ಲ ಅನ್ನುವ ಮತ್ಸರವನ್ನ ಪಟ್ಟ. ಅದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ಮತ್ಸರದ ವಿಷಯವನ್ನು ಹೇಳುವಾಗ ಮತ್ತಃ ಸರತಿ, ನನ್ನಿಂದ ಮುಂದೆ ಹೋಗ್ತಾ ಇದ್ದಾನೆ ಅಂತನ್ನುವ ಯೋಚನೆಯಿಂದ ಅವನನ್ನು ಹಿಂದಕ್ಕೆ ತಳ್ಳಬೇಕು ಅಂತನ್ನುವ ಮತ್ಸರ ಅರ್ಜುನನಲ್ಲಿ ಇದ್ದದ್ದಲ್ಲ. ಆದರೆ
ಆ ಏಕಲವ್ಯನನ್ನ ಈ ರೀತಿ ನೀವು ಬುದ್ಧಿವಂತನನ್ನಾಗಿ ಜಾಣನನ್ನಾಗಿ ಮಾಡಿದ್ದೀರಿ, ನನ್ನನ್ನು ಮಾಡಿಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದಾಗ ದ್ರೋಣಾಚಾರ್ಯರು ಹಾಗಾದ್ರೆ ನನಗೆ ಅವನು ಸವ್ಯಸಾಚಿನಿ, ಅವನು ಕೂಡ ಎರಡೂ ಕೈಗಳಲ್ಲಿ ಬಾಣವನ್ನ ಎಸೆಯಬಲ್ಲವನಾಗಿದ್ದ, ಆದರೆ ಅವನ ಪ್ರಭಾವ ಅವನ ಶಕ್ತಿ ಕಮ್ಮಿ ಆಗಲಿ ಎನ್ನುವ ದೃಷ್ಟಿಯಿಂದ ಹಾಗಾದ್ರೆ ಕೇಳಿದ್ದನ್ನು ಕೊಡುವಷ್ಟು ನಿನಗೆ ತಾಕತ್ತಿದೆಯಾ ಅನ್ನೋ ಪರೀಕ್ಷೆ ಒಡ್ಡಿದ ಕೂಡಲೇ ಹೆಬ್ಬೆರಳನ್ನು ಎತ್ತಿಕೊಟ್ಟ. ಆಮೇಲೆ ಮತ್ತೆ ಅವನನ್ನ ರೈವತಕ ಪರ್ವತಕ್ಕೆ ಹೋಗಿ ತತ್ರ ರೈವತಕೋ ನಾಮ ಪರ್ವತೋ ನಾಮ ನಾತಿ ದೂರತಃ ತತ್ರೈಕಲವ್ಯಂ ಸಂವಾಸಃ ದ್ರೋಣೇನ ಅಧ್ಯುಷಿತಂ ಚಿರಂ. ಅಲ್ಲಿ ಹೋಗಿ ಮತ್ತೆ ಇದು ವಿರಾಟ ಪರ್ವದಲ್ಲಿ ಮುಂದೆ ಹೇಳುವ ಮಾತು, ಹೋಗಿ ಅವನಿಗೆ ಪಾಠವನ್ನ ಮಾಡಿ ಇನ್ನೂ ಹೆಚ್ಚು ಅವನ ಅಪೇಕ್ಷೆ ಉಳ್ಳಂತಹ ವಿದ್ಯೆಯನ್ನ ಕೈಯಿಂದ ಚಳಕವನ್ನ ಏನು ತೋರಿಸಬೇಕು ಅದೆಲ್ಲವನ್ನು ಕೂಡ ಕಲಿಸಿಕೊಟ್ಟ. ಆದರೆ ದುಷ್ಟನಿದ್ದ ಅನ್ನುವ ಕಾರಣಕ್ಕೆ ಅವನಿಗೆ ದೇವಾಸ್ತ್ರಗಳನ್ನ ಒದಗಿಸಲಿಲ್ಲ. ಯಾಕೆಂದ್ರೆ ಅವನು ಕೃಷ್ಣನ ಕೈಯಲ್ಲೇ ಸತ್ತದ್ದು, ಮಥುರೆಯ ಮೇಲೆ ಹಲವಾರು ಬಾರಿ ಯುದ್ಧ ಮಾಡಿದ್ದು, ನಮಗೆ ಬೆರಳಿಗೆ ಕೊರಳಂತ ದೊಡ್ಡ ನಾಟಕ ಬರೆದು ಬೇಕಾದಷ್ಟು ಸಮಾಜದಲ್ಲಿ ನಾವು ಇದು ಜಾತೀಯವಾದಕ್ಕಾಗಿ ಬಂದಂತಹ ಕಥೆ ಅಂತ ಸುಲಭದಲ್ಲಿ ಹೇಳಿಬಿಡಬಹುದು. ಓದದೆಯೇ ನಮ್ಮ ಕಲ್ಪಿತ ಕಥೆಗಳನ್ನಿಟ್ಟುಕೊಂಡು ಸಮಾಜದಲ್ಲಿ ವಿಷಬೀಜ ಬಿತ್ತುವಂತಹವರ ಮಧ್ಯದಲ್ಲಿ ದ್ರೋಣಾಚಾರ್ಯರ ಪಾತ್ರದ ಸರಿಯಾದ ಚಿತ್ರಣವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ಗೊತ್ತಾಗುತ್ತೆ ಯಾವತ್ತೂ ಕೂಡ ಇಲ್ಲಿ ಬಂದ ಸಂಗತಿ ಅವನ ಹಿನ್ನೆಲೆಯ ಉದ್ದೇಶ ಏನು ಅಂತ ತಿಳಿಯದೆ ದ್ರೋಣಾಚಾರ್ಯರು ತಪ್ಪು ಮಾಡಿದ್ದಲ್ಲ, ಅವನಿಗೆ ಗೊತ್ತಿತ್ತು ಯಾವುದು ಸರಿ ಯಾವುದು ತಪ್ಪು ಅಂತ. ಹಾಗಾಗಿ ಆಚಾರ್ಯ ಸ್ಥಾನದಲ್ಲಿ ಯೋಗ್ಯರಾಗಿ ದ್ರೋಣಾಚಾರ್ಯರು ಮಾಡಿದ ಕರ್ತವ್ಯ ಅದು ಭಾರತದಲ್ಲಿ ವ್ಯಾಸರಿಂದ ಚೆನ್ನಾಗಿ ಉಲ್ಲೇಖಗೊಂಡಿದೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಇದೇ ಮಧ್ಯದಲ್ಲಿ ಇನ್ನೊಬ್ಬ ಬಂದ ತನ್ನ ಹತ್ರ ಪಾಠ ಕಲೀಲಿಕ್ಕೆ, ಅವನಿಗೂ ಪಾಠ ಮಾಡಿದ. ಯಾಕೆಂದ್ರೆ ಹೀಗೆ ದ್ರೋಣಾಚಾರ್ಯರು ಶಿಷ್ಯರಿಗೆಲ್ಲ ಪಾಠವನ್ನು ಕಲಿಸಿದ ಬಳಿಕ ನನ್ನ ದಕ್ಷಿಣೆಯನ್ನು ಕೊಡಬೇಕು ಅಂತ ಕೇಳಿದ್ದಕ್ಕೆ ಪಾಂಡವರೆಲ್ಲ ಸಿದ್ಧರಾದ್ರು, ಕೌರವರು ಸಿದ್ಧರಾದ್ರು, ದ್ರುಪದನನ್ನ ಎಳೆತಂದ ಮೇಲೆ ದ್ರೋಣಾಚಾರ್ಯರು ಮತ್ತೆ ಹೇಳಿದ್ರು, ಈಗಲೂ ನಾನು ನಿನ್ನ ಸಖ್ಯವನ್ನು ಬಯಸ್ತೇನೆ, ಯಾಕೆಂದ್ರೆ ನೀನು ಹೇಳಿದ್ದು ಯಯೋರೇವ ಸಮಂ ವಿತ್ತಂ ಅಂತ. ಈಗ ಇಬ್ಬರ ಕೈಯಲ್ಲೂ ನಮ್ಮ ರಾಜ್ಯ ಅರ್ಧರ್ಧ ಇದೆ, ಹಾಗಾಗಿ ಈಗಲಾದರೂ ನನ್ನ ಮಿತ್ರತ್ವವನ್ನು ನೀನು ಹೊಂದಬಹುದಲ್ವಾ ಅಂತ ಕೇಳಿದಾಗ ಬೇರೆ ದಾರಿ ಕಾಣದೆ ಒಪ್ಪಿಕೊಂಡ. ಆದರೆ ಮರಳಿ ಊರಿಗೆ ಹೋಗುವಲ್ಲಿ ತಾನು ಒಬ್ಬ ಕ್ಷತ್ರಧರ್ಮದಲ್ಲಿ ಇದ್ದ ಒಬ್ಬ ಋತ್ವಿಜನ ಕೈಯಲ್ಲಿ ಸೋತೆ ಅಂತನ್ನುವ ನೋವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವಾಪಸ್ ಊರಿಗೂ ತೆರಳಿಕ್ಕಾಗದೆ ಕಾಡಾಡಿಯಾಗಿ ಸುತ್ತಾಡಿ ಕೊನೆಗೆ ಯಾಜೋಪಯಾಜರಿಂದ ಅಗ್ನಿಯಲ್ಲಿ ಕೊಟ್ಟ ಆಹುತಿಯ ಮೂಲಕ ದೃಷ್ಟದ್ಯುಮ್ನ ಮತ್ತು ದ್ರೌಪದಿಯನ್ನು ಪಡೆದು ಬರ್ತಾನೆ. ಅರ್ಜುನನಂತಹ ಅಳಿಯನನ್ನ ಪಡೆಯಬೇಕು, ಜೊತೆಗೆ ದ್ರೋಣಾಚಾರ್ಯನಂಥವನನ್ನ ಕೊಲ್ಲುವುದಕ್ಕೋಸ್ಕರ ಮಗಬೇಕು ಅಂತನ್ನುವ ದೃಷ್ಟಿಯಿಂದ. ತುಂಬಾ ವಿವರ ಇದೆ, ನಾನು ಮುಂದೆ ಧಾವನ ಮಾಡುವ ದೃಷ್ಟಿಯಿಂದ ಕಥೆಯನ್ನ ಹಾರಿಸಿಕೊಂಡು ಮುಂದೆ ಹೋಗ್ತಾ ಇದ್ದೇನೆ. ಆ ಜಾಗದಲ್ಲಿ ಮತ್ತೆ ದೃಷ್ಟದ್ಯುಮ್ನನು ಪಾಠಕ್ಕೆ ಬಂದಾಗ ಅವನಿಗೂ ಜಾತಂ ಆತ್ಮನಿಹಂತಾರಂ ಭಾರದ್ವಾಜೋ ನಿಶಾಮ್ಯತಂ ಯಶೋರ್ಥಂ ಅಸ್ತ್ರಾಣಿ ದದೌ. ಯಶ ಅಂದ್ರೆ ಶತ್ರುವಾಗಿ ಬಂದಾಗಲೂ ವಿದ್ಯೆ ಕೊಡುವ ವಿಷಯದಲ್ಲಿ ಮತ್ಸರ ಇಲ್ಲ, ಅಥವಾ ಆ ವಿಷಯದಲ್ಲಿ ಏರಿಳಿತಗಳನ್ನು ನನ್ನ ಮನಸ್ಸು ಕಾಣಬಾರದು ಅನ್ನುವ ಕಾರಣಕ್ಕಾಗಿ ಅವನಿಗೆ ಉಪದೇಶ ಮಾಡಿದ. ಅರ್ಜುನ ಪರಮಂ ಯತ್ನಂ ಆತಿಷ್ಠದ್ ಗುರುಪೂಜನೆ ಅಸ್ತ್ರೇಚ ಪರಮಂ ಯೋಗಂ ಪ್ರಿಯೋ ದ್ರೋಣಸ್ಯ ಚಾಭವತ್. ಅರ್ಜುನನಿಗೆ ಅವತ್ತು ಸುಮ್ಮನೆ ಕೈ ಎತ್ತಿದ ಅನ್ನುವ ಕಾರಣಕ್ಕಷ್ಟೇ ಅವನನ್ನು ಬಿಲ್ವಿದ್ಯೆಯಲ್ಲಿ ಹಿರಿತನವನ್ನು ಸಂಪಾದಿಸುವ ಅನುಗ್ರಹ ಮಾಡಲಿಲ್ಲ. ಅರ್ಜುನನಲ್ಲಿ ಅಂಥ ಒಂದು ತಾದಾತ್ಮ್ಯ ಇತ್ತು, ಕಲಿಬೇಕು ಅಂತ. ನಾವು ಕಥೆ ಕೇಳುತ್ತೇವೆ, ರಾತ್ರಿಯ ಹೊತ್ತು ತುತ್ತು ಬಾಯಿಗೆ ಹೋಗುವಂತೆ ಕಾಣದ ಸಂಗತಿಗೆ ಕಡೆಗೆ ಬಾಣವನ್ನು ಹೂಡುವುದಕ್ಕೆ ಏಕಾಗುವುದಿಲ್ಲ ಅಂತ ಪ್ರಯತ್ನಿಸಿದನ್ನು ನೋಡಿದವರು ದ್ರೋಣಾಚಾರ್ಯರು. ಮತ್ತೆ ನಿರಂತರ ಶ್ರವಣ ಮನನ ನಿಧಿಧ್ಯಾಸನ ತತ್ವಗಳಿಗೆ ಅಭಿಮಾನಿಯಾಗಿ ತನ್ನ ಜೀವನದುದ್ದಕ್ಕೂ ಒಬ್ಬ ವಿದ್ಯಾರ್ಥಿಯ ನಿಜವಾದ ಲಕ್ಷಣವನ್ನು ತೋರಿದ ಅನ್ನುವ ಕಾರಣಕ್ಕಾಗಿ ಗುರುಪೂಜನೆಯ ವಿಷಯದಲ್ಲಿ ತನ್ನನ್ನು ಅತ್ಯಂತ ಕೊಟ್ಟುಕೊಂಡಿದ್ದ. ಒಂದು ಬಾರಿ ಮೊಸಳೆಯಂತೂ ನೀರಿನಲ್ಲಿ ಹಿಡಿದು ಹಾಕಿದಾಗ ತಕ್ಷಣ ಅದನ್ನು ಬಿಡಿಸಿ ಬೇರೆಯವರೆಲ್ಲ ಎಲ್ಲಿ ಏನು ಎತ್ತ ಅಂತ ಹುಡುಕುವಷ್ಟರಲ್ಲಿ ಇವನು ಇಳಿದಾಯ್ತು, ಹತ್ಯೆ ಆಯ್ತು, ಅದನ್ನು ಸೀಳಿ ಅವರನ್ನು ಬಿಡಿಸಿ ಮೇಲಕ್ಕೆ ತಂದಿದ್ದ. ಮತ್ತೊಮ್ಮೆ ಗಂಗೆಯ ಪ್ರವಾಹದಲ್ಲಿ ಎಸೆದಂತಹ ಮಣ್ಣಿನ ಹೆಂಟೆಯೊಂದನ್ನ ತಕ್ಷಣದಲ್ಲಿ ಭೇದಿಸಿ ಅದನ್ನು ಆ ಕಡೆಗೆ ಈ ಕಡೆಗೆ ಹಾರಿಸುವಂತೆ ಮಾಡಿದ್ದ. ಹೀಗೆ ಹಲವು ಪರೀಕ್ಷೆಗಳಲ್ಲಿ ಅರ್ಜುನನ ಗುರಿ ಅನ್ನೋದು ಅತ್ಯಂತ ತೀಕ್ಷ್ಣವಾಗಿತ್ತು. ಗುರು ಭಕ್ತಿಯಲ್ಲಿ ಅವನ ಎತ್ತರ ದೊಡ್ಡದಿತ್ತು. ಹಾಗಾಗಿ ಅವನನ್ನ ನಿಜವಾಗಿಯೂ ತನ್ನ ಶಿಷ್ಯ ಅಂತ ಅವನು ಹೇಳಿಕೊಳ್ಳುವ ಮಾತು, ನನ್ನಕ್ಕಿಂತ ನೀನು ವಿಶಿಷ್ಟ ಅಲ್ಲ ಅಂತ, ನನ್ನಷ್ಟೇ ನೀನು ಯಾಕೆಂದ್ರೆ ಯಾವಾಗಲೂ ಕೂಡ ಅರ್ಜುನನ ಬಗ್ಗೆ ಮುಂದೆ ಹೇಳುವಾಗ ಅರ್ಜುನನನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದ್ರೋಣಾಚಾರ್ಯರು ಯುದ್ಧ ಮಾಡುವ ಪ್ರತಿಯೊಂದು ಪ್ರಸಂಗದಲ್ಲೂ ದುರ್ಯೋಧನ ಬಂದು ಅವರನ್ನು ಚೂಡ್ತಾ ಇದ್ದದ್ದು ಹೇಗಾದ್ರೂ ಮಾಡಿ ಧರ್ಮರಾಜನನ್ನು ಹಿಡಿದು ತನ್ನಿ ಅಂತ. ಯಾಕೆಂದ್ರೆ ಅವನನ್ನು ಹಿಡಿದು ಹಾಕಿದ್ರೆ ಉಳಿದವರೇನು ಅನ್ಕೊಂಡ್ರು ಹಿಡಿದು ತನ್ನಿ ಕೊಲ್ಲಬಾರದು ಅಂತ. ಅವನು ಕೊಲ್ಲಬಾರದು ಅಂತಲ್ಲ, ಇವನು ಎಷ್ಟು ಬದುಕಿರ್ತಾನೋ ಅಷ್ಟು ಬಾರಿ ಅವನ ಹತ್ರ ಸೋಲಿಸಿ ಮತ್ತೆ ಅವನನ್ನ ಕಾಡಿಗೆ ಅಟ್ಟುವಂತಹ ಪ್ರೋಗ್ರಾಮ್ ನಾವು ಆರಾಮವಾಗಿ ನಿರ್ವಹಿಸಬಹುದು ಅಂತ ಯೋಚನೆ ಮಾಡಿ. ಆಗ ದ್ರೋಣಾಚಾರ್ಯರು ಹೇಳುವ ಮಾತು, ಅರ್ಜುನನ ರಕ್ಷೆ ಇರುವ ತನಕವೂ ಕೂಡ, ಯಾಕೆಂದ್ರೆ ತಾನು ಗುರು ಪಾಠ ಮಾಡಿದವನು,
ಹಾಗಿದ್ರೂ ತಾನು ಶಿಷ್ಯಾದಿಚ್ಛೇದ್ ಪರಾಜಯಂ ಅನ್ನುವ ರೀತಿಯಲ್ಲಿ ಅವನನ್ನು ಹೊಗಳ್ತಾನೆ. ಅವನ ಸಾಮರ್ಥ್ಯ ವಾಸವೈರಪಿ, ದೇವತೆಗಳು ಕೂಡ ಆತನ ಜೊತೆಗೆ ಚೆನ್ನಾಗಿ ಹೋರಬಲ್ಲವರು. ಹಾಗಾಗಿ ಅಂತಹ ಒಂದು ವಿದ್ಯೆಯನ್ನು ಕೊಡುವ ವಿಷಯದಲ್ಲಿ ತನ್ನನ್ನು ಮೀರಿದರೂ ಅದನ್ನು ಸಂತೋಷ ಪಡುವಂತಹ ಗುರುತ್ವ ಅದು ನಿಜವಾಗಿಯೂ ಕೂಡ ಎತ್ತರದ್ದು. ಇನ್ನು ಏನೇನು ವಿದ್ಯೆಗಳನ್ನು ಕಲಿಸಿದ್ರು ಅನ್ನುವ ಸಂಗತಿಯನ್ನು ಸುಮ್ಮನೆ ಒಂದು ಸಾಲಿನಲ್ಲಿ ನೋಡುವುದಾದ್ರೆ, ತಥೋ ದ್ರೋಣಃ ಅರ್ಜುನಂ ಭೂಯಃ ಹಯೇಶು ಚ ಗಜೇಶು ಚ, ಕುದುರೆ ಏರಿ ಹೇಗೆ ಯುದ್ಧ ಮಾಡಬೇಕು, ಆನೆಗಳನ್ನೇರಿ ಹೇಗೆ ಯುದ್ಧ ಮಾಡಬೇಕು, ರಥೇಶು ಚ ಭೂಮಾವಪಿ, ಭೂಮಿಯಲ್ಲಿ ನಿಂತು ಹೋರಾಡುದು, ಯಾಕೆಂದ್ರೆ ರಥ ಬಿದ್ದು ಹೋಗುತ್ತೆ, ಕುದುರೆ ಜಾರಿ ಕೈ ತಪ್ಪಿ ಹೋಗುತ್ತೆ, ಅಥವಾ ಆನೆ ಸತ್ತು ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ನೆಲಕ್ಕೆ ಬಿದ್ದಾಗ ಅಯ್ಯೋ ನನ್ನ ಹತ್ರ ರಥ ಇಲ್ಲ, ಅದೊಂದೇ ನನ್ನ ಕೈಯಲ್ಲಿರುವಂತಹ ಅಸ್ತ್ರವಾಗಿತ್ತು ಅಂತನ್ನುವ ಹೆದರದೆ ಸಂಕೀರ್ಣ ಯುದ್ಧಗಳಲ್ಲೂ ಏನು ಸಿಕ್ಕಿತೋ ಅದನ್ನೇ ಆಯುಧವನ್ನಾಗಿ ಬಳಸಿಕೊಳ್ಳುವಂತಹ 10 ಮಂದಿ ಒಟ್ಟೊಟ್ಟಿಗೆ ಯುದ್ಧ ಮಾಡಿದಾಗಲೂ ಸಂಕುಲ ಯುದ್ಧಗಳಲ್ಲೂ ಕೂಡ ಹೇಗೆ ನಮ್ಮನ್ನು ನಾವು ಎದುರಿಸಿಕೊಳ್ಬೇಕು ಅಂತ ಅನ್ನೋದನ್ನ ಗುರುವಾಗಿ ಶಿಕ್ಷೆಯ ಮಾಸ ಕೌರವಾನ್, ಕೇವಲ ಅರ್ಜುನನಿಗಲ್ಲ ಅಲ್ಲಿರುವ ಎಲ್ಲರಿಗೂ ಕೂಡ. ಅಂದ್ರೆ ಅವರು ಬರೀ ಅಸ್ತ್ರ ಪ್ರಯೋಗದಲ್ಲಿ ಹಿರಿಯರಷ್ಟೇ ಅಲ್ಲ, ಕತ್ತಿ ಇರಬಹುದು, ಗದಾಯುದ್ಧೇ ಅಸಿಚರ್ಯಾಯಾಮ್, ಖಡ್ಗವನ್ನು ಉಪಯೋಗಿಸುವ ವಿಷಯದಲ್ಲಿ, ಸಂಕೀರ್ಣ ಯುದ್ಧದಲ್ಲಿ ತೋಮರ, ಪ್ರಾಸ, ಶಕ್ತಿ ಮೊದಲಾದ ಎಲ್ಲ ಆಯುಧಗಳನ್ನು ಕೂಡ ಶಿಷ್ಯರಿಗೆ ಹೇಗೆ ಬಳಸಿಕೊಳ್ಬೇಕು ಅಂತ ಹೇಳಿಕೊಟ್ರು. ಕೃಷ್ಣನನ್ನ ಸ್ತೋತ್ರ ಮಾಡ್ತಾರೆ. ಅರ್ಜುನನಿಗೆ ವಿದ್ಯೆಯನ್ನು ಒಪ್ಪಿಸಿದ ಬಳಿಕ ನಿನ್ನನ್ನ ಮೀರುವವ ಅಂತ ಇದ್ರೆ ಅದು ಕೃಷ್ಣನೊಬ್ಬನೇ ಅಂತ ಹೇಳುವ ಸಂದರ್ಭದಲ್ಲಿ ಕೃಷ್ಣನ ಬಗ್ಗೆ ಅನೇಕ ಮಾತುಗಳನ್ನ ಹೇಳ್ತಾರೆ. ಮುಂದೆ ರಾಜಸೂಯ ಯಾಗದಲ್ಲಿ ಅವರ ಉಲ್ಲೇಖ ಬರುವಂತಹದ್ದು ಕೃತಾಕೃತ ಪರಿಜ್ಞಾನೆ ಭೀಷ್ಮ ದ್ರೋಣವು ಮಹಾಮತಿ. ಅವರಿಬ್ಬರೂ ಕೂಡ ಭೀಷ್ಮ ಮತ್ತು ದ್ರೋಣ ಯಜ್ಞದಲ್ಲಿ ಆಗಬೇಕಾದ ಕ್ರಿಯೆಯಲ್ಲಿ ಯಾವುದು ಆಗಬೇಕು, ಯಾವುದು ನಡೀಬಾರದು, ಇದು ತಪ್ಪು, ಇದು ಹೀಗಾಗಬೇಕು ಅನ್ನುವ ಹಿರಿಸ್ಥಾನವನ್ನ ಅಲಂಕರಿಸಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡುವ ವ್ಯಕ್ತಿಗಳಾಗಿ ದ್ರೋಣಾಚಾರ್ಯರು ಇದ್ರು. ಯುದ್ಧದ ಪ್ರವೇಶ ಆದ ಹೊತ್ತಿಗೆ ಮೊದಲಿಗೆ ಯುದ್ಧದಲ್ಲಿ ತಾನು ಕೈ ಹಾಕುವ ಕಾರ್ಯವನ್ನ ಯೋಚನೆ ಮಾಡಿರಲಿಲ್ಲ. ಯಾಕೆಂದ್ರೆ ಬ್ರಾಹ್ಮಣ್ಯ ತ್ಯಾಗ ಭೀರುಸ್ಸಹ, ನನ್ನ ಕ್ಷತ್ರಧರ್ಮದ ಯೋಗ್ಯತೆಯನ್ನ ನಾನು ಸುಮ್ಮನೆ ಕಲಿಸುವುದು ಇಷ್ಟು ಮಾಡಬಹುದಷ್ಟೇ ಬಿಟ್ರೆ ಇದನ್ನು ಉಪಯೋಗಿಸುವುದು ಅಂತ ಅನ್ನುವ ಪ್ರಯೋಗ ಪ್ರಕಾರವನ್ನು ನಾನು ಕೈ ಎತ್ತಿಕೊಳ್ಳಲಾರೆ ಅಂತ ಯೋಚನೆ ಮಾಡಿದಾಗ ಬುದ್ಧಿವಂತ ದುರ್ಯೋಧನ ಭೀಮನಿಂದ ಹೆದರಿ ಯತ್ರ ದ್ರೋಣಃ ತತ್ರ ಪುತ್ರಃ ತತ್ರ ಭೀಷ್ಮಃ ಕೃಪಸ್ತಥಾ ನತು ಭೀಮಾದ್ ರಕ್ಷಿತುಂ ವಹ ಶಕ್ತಃ ಸತ್ಯಂ ಬ್ರವೀಮ್ಯಹಂ. ದ್ರೋಣಾಚಾರ್ಯರನ್ನ ಹಿಡಿದ ಕಾರಣದಿಂದ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯರು ಬಂದ್ರು. ಅಶ್ವತ್ಥಾಮಾಚಾರ್ಯರು ಬಂದ್ರೆ ಮಾವ ಬಂದು ಬಿಡ್ತಾನೆ ಕೃಪಾಚಾರ್ಯರು. ಇವ್ರು 3 ಜನ ಎಲ್ಲಿದ್ದಾರೋ ಅಲ್ಲಿ ಭೀಷ್ಮಾಚಾರ್ಯ ಇದ್ದೇ ಇರ್ತಾರೆ ಅಂತ ಅನ್ನುವ ದುರಾಲೋಚನೆ ಎರಡನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡು ತಕ್ಷಣದಲ್ಲಿ ಈ ಕಾರ್ಯವನ್ನು ಬೆಸಗಿ ಅವರನ್ನ ತನ್ನ ಕಡೆಗೆ ಸೆಳೆದುಕೊಂಡ. ಆದ್ರೆ ದ್ರೋಣಾಚಾರ್ಯರು ಹೇಳ್ತಾರೆ, ನತು ಭೀಮಾದ್ ರಕ್ಷಿತುಂ ವಹ, ನಿಮ್ಮನ್ನ ಭೀಮನಿಂದ ರಕ್ಷಿಸುವುದಕ್ಕೆ ಮಾತ್ರ ನಮ್ಮಿಂದ ಸಾಧ್ಯ ಇಲ್ಲ. ದ್ರೋಣಾಚಾರ್ಯರ ಪಾತ್ರದಲ್ಲಿ ಪ್ರತಿ ಬಾರಿಯೂ ನಾವು ಸ್ವಲ್ಪ ಗಮನಿಸ್ತಾ ಹೋದ್ರೆ ಕೇವಲ ಅವರ ಪಾತ್ರ ಮಾತ್ರ ಅಲ್ಲ, ಅದರ ಸುತ್ತಲಿನ ಎಲ್ಲ ಪಾತ್ರಗಳ ನಿರ್ಣಯವನ್ನೂ ಕೂಡ ದೇವತೆಗಳ ಉದ್ದೇಶವೇ ತಮ್ಮಕ್ಕಿಂತ ಹಿರಿಯರ ಸಾಮರ್ಥ್ಯ ಏನು, ಅವರಲ್ಲಿರುವ ಭಕ್ತಿ, ಅವರಲ್ಲಿರುವ ರೂಪ, ಅವರಲ್ಲಿರುವ ಜ್ಞಾನ, ಇದೆಲ್ಲ ಹೇಳುವುದರ ಉದ್ದೇಶ ಅವರೆಲ್ಲರೂ ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ಭಗವಂತನಲ್ಲಿ ಭಕ್ತರು ಅನ್ನೋದನ್ನು ಎಚ್ಚರಿಸಲಿಕ್ಕೋಸ್ಕರ ಇರುವುದು ಹೊರತು ಅವರು ತಪ್ಪು ಮಾಡಿದಾಗ ಅವರು ತಪ್ಪು ಮಾಡಿದ್ದನ್ನು ಹೇಳಿಕ್ಕೋಸ್ಕರ ಇರುವುದಲ್ಲ. ಅವರು ಭಗವಂತನಿಗಿಂತ ಚಿಕ್ಕವರು, ಅವರಿಗಿಂತ ದೊಡ್ಡವರಿಗಿಂತ ಅವರು ಎಷ್ಟು ತಮ್ಮ ಮಿತಿಯನ್ನು ಹೊಂದಿದವರು ಅನ್ನುವ ಎಚ್ಚರಿಕೆಯನ್ನು ಹೊಂದುವುದಕ್ಕೋಸ್ಕರ ಇಂತಹ ಮಾತುಗಳು ಬರುವಂತಹದ್ದು. ಮುಂದೆ ಅಭಿಮನ್ಯುವಿನ ಯುದ್ಧದಲ್ಲಿ ಅಂದ್ರೆ ಭೀಷ್ಮಾಚಾರ್ಯರು ಪತನ ಆಯಿತು, ದ್ರೋಣಾಚಾರ್ಯರಿಗೆ ಅಭಿಷೇಕ ಆಯಿತು. ಆ ಹೊತ್ತಿನಲ್ಲಿ ಚುಚ್ಚಿ ನೀವು ಕೇವಲ ನಮ್ಮ ಎಮಗಿತ್ತು, ಮನವನ್ನವರಿಗಿತ್ತು, ನೀವು ಕೇವಲ ತನುವನ್ನ ಶರೀರವನ್ನು ಕೊಟ್ಟು ಮನಸ್ಸನ್ನು ಅವರಿಗೆ ಕೊಟ್ಟಿದ್ದೀರಿ ಅಂತ ಆಡಿದಾಗ, ಇಲ್ಲ ಇವತ್ತೊಂದು ತಲೆ ಉರುಳುತ್ತೆ ಅಂತ ಹೀಗೆ ಹೇಳಿ ಅಶ್ವಾನ್ ಅಸ್ಯಾವಧಿ ದ್ರೋಣಃ, ರಥದಲ್ಲಿ ಬಂದಂತಹ ಅಭಿಮನ್ಯುವಿನ ಯಾಕೆಂದ್ರೆ ಕೃಷ್ಣನ ಭಯ ಇತ್ತು. ಅಕಸ್ಮಾತ್ ನಾವು ನೇರವಾಗಿ ಹಿಂದಿನಿಂದ ಹೊಡೆದು ಅಭಿಮನ್ಯುವನ್ನು ಕೊಂದು ಬಿಟ್ರೆ, ನಾನೇ ಕೈ ಹಾಕಿ ಕೊಂದು ಬಿಟ್ರೆ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿ ಕೇವಲ ಕುದುರೆಯನ್ನ ಮಾತ್ರ ದ್ರೋಣಾಚಾರ್ಯರು ದೂರ ಮಾಡಿದ್ರು. ಹೀಗೆ ಯುದ್ಧಗಳು ನಡೆಯಿತು. ಕೊನೆಗೆ ಅಭಿಮನ್ಯು ಸತ್ತ. ಅವನ ಕೈಯಲ್ಲಿ ವಿರಾಟ, ದೃಪದ, ದೃಷ್ಟಕೇತು ಅವನ ಮಗ, ಅದರ ಜೊತೆಗೆ ಸಹದೇವ ಅಂದ್ರೆ ಜರಾಸಂಧನ ಮಗ, ಆಮೇಲೆ ಕಾಶಿರಾಜ, ಶೈವ್ಯ, ಕೇಕಯ ಪುತ್ರಾಹ, ಪಾಂಚಾಲಾಹ, ದೃಪದಂಚ ವಿರಾಟಂಚ ಪ್ರೇಷಯಾಮಾಸ ಮೃತ್ಯವೇ, ಪುರುಜಿತ್ ಮತ್ತು ಕುಂತಿಭೋಜ, ಹೀಗೆ ಅನೇಕ ವೀರರು ಪಾಂಡವರ ಕಡೆಯಿಂದ ಆಗಲೇ ಜಾಮದಗ್ನಿಯ ಯೋಚನೆ ಮಾಡಿದಂತೆ ಸುರಯೋನಿ ಯಾರು ದೇವತೆಗಳೆಲ್ಲ ಇಲ್ಲಿ ಬಂದು ಮುಂದೆ ಕಲಿಯುಗದ ಪ್ರಭಾವಕ್ಕೆ ಮತ್ತೆ ತಡೆಯನ್ನ ಒಡ್ಡಬಲ್ಲವರು ಇವರೆಲ್ಲರೂ ಕೂಡ ಹತರಾಗಬೇಕು ಅಂತನ್ನುವ ಯೋಚನೆಯನ್ನ ದ್ರೋಣಾಚಾರ್ಯರು ಸಾಕಾರಗೊಳಿಸಿದ್ರು. ಭೀಮನ ಜೊತೆಗೆ ಯುದ್ಧದ ಪ್ರಸಂಗ ಬಂದಾಗ ದಾರಿ ಬಿಡಲ್ಲ ಅಂತ ಅಡ್ಡ ನಿಂತಾಗ ಹೇಳಿದ್ರು, ನಿಮ್ಮನ್ನ ತಂದೆ ಎನ್ನುವ ಸ್ಥಾನದಲ್ಲಿ ಇಟ್ಟುಕೊಂಡು ನಾನು ನಿಮ್ಮಲ್ಲಿ ಮೃದುಭಾವವನ್ನು ತಾಳಿದ್ದೇನೆ. ಯಾವಾಗ ನೀವು ನನ್ನನ್ನು ಶಿಷ್ಯ ಅಲ್ಲ, ನೀನು ನನಗೆ ಸಂಬಂಧ ಇಲ್ಲ ಅಂತ ಜೋರು ಮಾಡ್ತಿರೋ, ನಾನು ಅದನ್ನೇ ಉತ್ತರ ಕೊಡ್ತೇನೆ. ಅಮಾರ್ಧವೇ ಪಶ್ಯಚ ಯಾದೃಶಂಬಲಂ ಮಮೇತಿ ತಸ್ಯಾಚುಚ ಚೂರ್ಣಿತೋ ರಥಃ. 8 ಬಾರಿ ಏವಮಷ್ಟೌ ರಥಾಕ್ಷಿಪ್ತಾ ಭೀಮಸೇನೇನ ಲೀಲಯ. ಆದರೆ 8 ಬಾರಿಯೂ ರಥದಿಂದ ಜಿಗಿದು ಮತ್ತೊಂದು ರಥದಲ್ಲಿ ತನ್ನನ್ನ ರಕ್ಷಿಸಿಕೊಂಡು ಸ್ವಸ್ಥಮಾಸ್ಥಿತಃ,
ತಕ್ಷಣದಲ್ಲಿ ಮತ್ತೆ ಯುದ್ಧಕ್ಕೆ ಸಿದ್ಧರಾದರು. ಅಂದರೆ ಭೀಮಸೇನ ಅವರಿಗೆ ತನ್ನ ಸಾಮರ್ಥ್ಯ ಏನು ಅಂತ ತೋರಿಸಿಕೊಟ್ಟದ್ದಷ್ಟೇ. ಕಲಿಯುವಾಗ ಭೀಮನನ್ನ ಲೆಕ್ಕಕ್ಕೆ ತಗೊಂಡಿರ್ಲಿಲ್ಲ. ಯಾಕೆಂದ್ರೆ ಯಾರಿಗೆ ಅಸ್ತ್ರ ಬೇಕು ಅಂದ್ರೆ ದೂರದಲ್ಲಿ ಇದ್ದವನನ್ನ ಇಲ್ಲಿಂದ ನಿಂತು ಹೊಡಿಲಿಕ್ಕಾಗುದಿಲ್ಲ ಅನ್ನೋನಿಗೆ. ಎಲ್ಲಿ ಇಲ್ಲಿಂದ ನಿಂತವನು ಹೋಗಿ ಹೊಡೆದು ಬಂದ್ರು ಬಾಣ ಇನ್ನೂ ಹೋಗುವ ಸ್ಥಿತಿಯಲ್ಲಿ ಅಷ್ಟೇ ಇದೆ ಅಂತಂದಾಗ ಅವನಿಗೆ ಬಾಣದ ಅವಶ್ಯಕತೆ, ಬಿಲ್ಲಿನ ಅವಶ್ಯಕತೆ ಅಥವಾ ಇನ್ಯಾವುದಾದ್ರೂ ಅಸ್ತ್ರಗಳ ಅವಶ್ಯಕತೆ ಯಾಕೆ ಬೇಕು ಅನ್ನೋದನ್ನ ದ್ರೋಣಾಚಾರ್ಯರು ಅರಿತಿದ್ರು. ಅದರ ಜೊತೆಗೆ ಬಾಹು ಒಂದೇ ಸಾಕು, ಯಾವತ್ತು ಇನ್ನೊಂದರ ಪರಾವಲಂಬಿಯಾಗಿ ಬದುಕಬಾರದು ಅಂತ ಅನ್ನೋದು ಭೀಮನ ಆಲೋಚನೆ ಇತ್ತು ಅನ್ನೋದನ್ನ ದ್ರೋಣಾಚಾರ್ಯರು ಮನಗಂಡಿದ್ರು. ಅದಕ್ಕಾಗಿ ಎಷ್ಟೋ ಬಾರಿ ಅವನ ವಿಷಯ ಬಂದಾಗಲೆಲ್ಲ ಭೀಮಸೇನನನ್ನ ಮಾತ್ರ ನಾವು ಎದುರಿಸಲಿಕ್ಕಾಗುವುದೇ ಇಲ್ಲ, ಅದಕ್ಕೆ ನೀನೇನಾದ್ರೂ ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ಅದಕ್ಕೋಸ್ಕರ ಅವನು ಯಾವಾಗಲೂ ಆನೆಗಳನ್ನು ಕಳಿಸ್ಬಿಡ್ತಿದ್ದ, 16 ಆನೆಗಳನ್ನು ಒಟ್ಟಿಗೆ. ಹೀಗೆ ಭೀಮನ ಯುದ್ಧದ ಎದುರುಗಡೆ ಭೀಮ ಅಷ್ಟಾಗಿ ಅವರನ್ನು ಎಚ್ಚರಿಸಿದ. ಯುದ್ಧ ಆಯಿತು. 15ನೆಯ ದಿನದ ಕೊನೆಯ ಹೊತ್ತಿನಲ್ಲಿ ಅಹಿಂಸಾ ಸರ್ವಭೂತೇಷು ಧರ್ಮಂ ಜ್ಯಾಯಸ್ತರಂ ವಿದುಃ ತಸ್ಯ ಬ್ರಾಹ್ಮಣೋ ಮೂಲಂ ಭವಾಂಶ್ಚ ಬ್ರಹ್ಮವಿತ್ತಮಃ. ಅಶ್ವತ್ಥಾಮ ಹತಃ ಮಾಳವ ರಾಜನ ಒಂದು ದೊಡ್ಡ ಮದಭರಿತವಾದ ಆನೆಯೊಂದು ಸತ್ತಿತು. ಸತ್ತಾಗ ಅಶ್ವತ್ಥಾಮ ಹತಃ ಕುಂಜರಃ ಅಂತ ಹೇಳಿದ್ರಲ್ಲಿ ಕೃಷ್ಣ ಅದನ್ನ ಭೀಮಸೇನ ಹೇಳಿದ್ರು, ಅರ್ಜುನ ಧರ್ಮರಾಜನ ಬಾಯಲ್ಲಿ ಹೇಳಿಸುವ ಪ್ರಯತ್ನ ಮಾಡಿದ. ಅವನು ಆಗ ನಿಧಾನಕ್ಕೆ ಅದನ್ನ ಕೇಳಿದ್ರು, ಕೇಳದ ಹಾಗೆ ಅಶ್ವತ್ಥಾಮ ಹತಃ ಅಂತ ಜೋರಾಗಿ ಹೇಳಿ ಆಮೇಲೆ ಉಪಾಂಶುವಿನಲ್ಲಿ ನಿಧಾನಕ್ಕೆ ಮೆತ್ತನೆ ಕುಂಜರಹ ಅನ್ನುವ ಶಬ್ದ ಕೇಳಿದೊಡನೆ ದ್ರೋಣಾಚಾರ್ಯರು ನಂಬಿ ತಾವು ಯೋಗದ ಬಲದಿಂದ ದೇಹವನ್ನು ತ್ಯಾಗ ಮಾಡುವುದಕ್ಕಾಗಿ ಕುಳಿತರು. ಅದಕ್ಕೆ ಕಾರಣ 2 ಇದೆ. ಒಂದು ಭೀಮನ ಎಚ್ಚರಿಕೆ, ಧ್ವಜದ ಹತ್ತಿರ ಬಂದವನು ಎಚ್ಚರಿಸ್ತಾನೆ, ನೀನು ನಿನ್ನ ಧರ್ಮವನ್ನು ತ್ಯಾಗ ಮಾಡಿದಿ, ನತವೇದೃಶಂ ಯೋಗ್ಯಂ ಗುಣವತೋ ನಿತ್ಯಂ ಪರಧರ್ಮೋಪಜೀವನಂ. ಇನ್ನೊಬ್ಬರ ಬದುಕಿಗೋಸ್ಕರ ನಿನ್ನ ವಿದ್ಯೆಯನ್ನು ಮಾರುವುದಿಲ್ಲ ಅನ್ನುವ ಪ್ರತಿಜ್ಞೆಯನ್ನು ತೊಟ್ಟು ಗುರುಗಳಿಂದ ಪಡೆದ ವಿದ್ಯೆಯನ್ನು ಯಾರಿಗೋ ಮೂರನೆಯವರಿಗೋಸ್ಕರ, ಅದು ಅಧರ್ಮಕ್ಕೆ ಪರವಾಗಿ ನೀನು ಹೋರಾಡ್ತಾ ಇರುವುದು, ಧರ್ಮದ ವಿರುದ್ಧ ನಿಂತಿರುವುದು, ಇದು ಯಾವ ಕಾರಣಕ್ಕೂ ಸಲ್ಲ ಅನ್ನುವ ಮಾತು. ಜೊತೆಗೆ ವಿಶ್ವಾಮಿತ್ರೋ ಜಮದಗ್ನಿ ಭಾರದ್ವಾಜೋತ ಗೌತಮಃ ವಸಿಷ್ಠ ಕಾಶ್ಯಪೋತ್ರಿಶ್ಚ ಬ್ರಹ್ಮಲೋಕಂ ನಿನೀಶವಃ. ಬಾ ಮರಳಿಗಿ, ಸಾಕು ಇಲ್ಲಿ ಇದ್ದದ್ದು ಅಂತ ಹೇಳಿ ಋಷಿಗಳೆಲ್ಲ ಕೂಗು ಕೊಟ್ಟರು, ನಿನ್ನ ಜೀವನ ಮುಗಿಯಿತು. ಆಗಲೇ ಅಧರ್ಮತಃ ಕೃತಂ ಯುದ್ಧಂ, ನೀನು ಧರ್ಮದ ಯುದ್ಧವನ್ನು ಮಾಡಿಲ್ಲ. ನಾತಃ ಕ್ರೂರತಂ ಕರ್ಮ ಪುನಃ ಕರ್ತುಮಿಹಾರ್ಹಸಿ, ನೀನು ಇನ್ನೂ ಇದಕ್ಕಿಂತ ಕ್ರೂರವಾಗಿ ಮಾಡಬೇಕಾದ ಅಗತ್ಯ ಇಲ್ಲ, ಸಾಕು ಎಷ್ಟು ತಪ್ಪುಗಳ ಮೇಲೆ ತಪ್ಪನ್ನೇ ಮಾಡುತ್ತಲೇ ಬದುಕನ್ನು ಹಾಳು ಮಾಡಿಕೊಳ್ತಾ ಇದ್ದಿ ಅಂತ ಅವರೂ ಕೊಟ್ಟ ಎಚ್ಚರಿಕೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮನಸ್ಸಿನಲ್ಲಿ ಪುರಾಣಂ ಪುರುಷಂ ವಿಷ್ಣುಂ ಜಗಾಮ ಮನಸಾ ಪರಂ, ಭಗವಂತನನ್ನ ಹೃದಯ ಕಮಲದಲ್ಲಿ ಧ್ಯಾನ ಮಾಡುತ್ತಾ ಆ ಬಣ್ಣ ಬಣ್ಣದ ಕಮಲಗಳಲ್ಲಿ ಬಣ್ಣ ಬಣ್ಣದ ಭಗವಂತನ ರೂಪಗಳನ್ನು ಚಿಂತಿಸುತ್ತಾ ಕೆಳಗಿನಿಂದ ಮೇಲಿನ ತನಕ ಹದವಾಗಿ ಚಕ್ರಗಳಿಂದ ಮೇಲಕ್ಕೆ ಎತ್ತಿ ಬಿಡ್ತಾ ಇರುವ ಹೊತ್ತಿಗೆ ಇದನ್ನ ನೋಡ್ತಾ ಇದ್ದವರು ಪಾಂಡವರು, ಜೊತೆಗೆ ಕೃಪ, ಜೊತೆಗೆ ವಾಸುದೇವ, ಜೊತೆಗೆ ಸಂಜಯ ಈ ಮಾತನ್ನು ಮುಂದೆ ಹೇಳ್ತಾನೆ, ನಾನು ನೋಡ್ತಾ ಇದ್ದೆ ವಯಮದ್ರಾಕ್ಷ್ಮ ಅಂತ. ಹೀಗೆ ಇಷ್ಟು ಜನ ನೋಡಿದ ಸಂಗತಿಯನ್ನ ಭಾರತ ಕೊನೆಯಲ್ಲಿ ಹೇಳುತ್ತೆ. ಅದೇ ಹೊತ್ತಿಗೆ ಹುಟ್ಟಿದ್ದೇ ನಾನು ಈ ಕಾರಣಕ್ಕಾಗಿ ಅಂತ ಯೋಚಿಸಿ ಬಂದ ದೃಷ್ಟದ್ಯುಮ್ನ ಪಾಂಡವೈರ್ ವಾರ್ಯಮಾಣೋಪಿ, ಪಾಂಡವರು ತಡೀತಾ ಇದ್ದಾಗಲೂ ತನ್ನ ಕತ್ತಿಯನ್ನ ಎತ್ತಿಕೊಂಡು ರಥದಿಂದ ಜಿಗಿದು ಕೆಳಕ್ಕೆ ಹಾರಿ ಅವನ ಕತ್ತನ್ನು ಕತ್ತರಿಸಿ ನನ್ನ ಕರ್ತವ್ಯ ಮುಗಿಯಿತು. ಯಾಕೆಂದ್ರೆ ಆಗಲೇ ಅವನ ತಂದೆಯನ್ನ ದ್ರುಪದನನ್ನ ಕೊಂದ ಕೋಪ ಅವನ ತಲೆಯಲ್ಲಿ ಇತ್ತು. ಅದರ ಜೊತೆಗೆ ವಾಪಸ್ ಇವರೆಲ್ಲ ಅರ್ಜುನ ಮತ್ತೆ ಸಾತ್ಯಕಿ ಇಬ್ಬರು ಧರ್ಮರಾಜನನ್ನು ಬೈತಾರೆ, ಅವನು ತಡಿಬೋದಿತ್ತು ನೀವು ತಡಿಲಿಲ್ಲ ಅಂತ. ಅದಕ್ಕೆ ಅಲ್ಲಿ ಮತ್ತೆ ಅವರ ಒಳಗೇನೆ ಒಂದು ಸಣ್ಣ ವಾಗ್ವಾದ ನಡೆಯುತ್ತೆ. ನೀವು ಭೂರಿಶ್ರವಸನನ್ನು ಕೊಂದಾಗ ಏನ್ ಮಾಡಿದ್ರಿ? ಅವರಷ್ಟು ಜಗಳ ಆಡ್ಲಿಕ್ಕೆ ಕಾರಣ ಇನ್ನೇನು ಅಲ್ಲ, ದ್ರೋಣಾಚಾರ್ಯರು ಗುರುಗಳನ್ನ ನಾವು ಕಳ್ಕೊಂಡು ಬಿಟ್ವಿ ಅನ್ನುವ ವ್ಯಥೆ ಅವರಲ್ಲಿತ್ತು. ಹೀಗೆ ಇಡೀ ಭಾರತದ ಅನೇಕ ಪರ್ವಗಳಲ್ಲಿ ವ್ಯಾಪಿಸಿಕೊಂಡು ನಿಂತ ದ್ರೋಣಾಚಾರ್ಯರು ನಮಗೆ ನಿಜವಾಗಿಯೂ ಗುರುಸ್ಥಾನೀಯರು ಅನ್ನುವುದನ್ನ, ಅಂದ್ರೆ ಸ್ಥಾನ ಭಗವಂತನ ಆಜ್ಞೆ ಅನುಜ್ಞೆ ಅನ್ನುವಂತೆ ಸಂಕಲ್ಪದಂತೆ ಶತ್ರುಗಳ ಪಕ್ಷದಲ್ಲಿದ್ದರೂ ಯಥೋ ಧರ್ಮಸ್ತಥೋ ಜಯ ಅನ್ನುವ ನಿತ್ಯ ಪ್ರಾರ್ಥನೆ ಒಡ್ಡಿಕೊಂಡೇ ನಾವು ಇದರಲ್ಲಿ ಒಂದು ಆಟಿಕೆಯಾಗಿ ಭಗವಂತನ ಲೀಲೆಯಲ್ಲಿ ಸೇರಿಕೊಂಡಿದ್ದೇವೆ ಅನ್ನುವ ಭಾವದಿಂದ ಎಷ್ಟೋ ಸಂದರ್ಭದಲ್ಲಿ ದ್ರೌಪದಿ ಅವಮಾನದ ಪ್ರಸಂಗದಲ್ಲಿ ಕಲ್ಯಾವೇಶಾದಿಗಳಿಂದ ಒಳಗಾಗಿದ್ರೂ ಕೂಡ ಹೃದಯದಲ್ಲಿ ಕೃಷ್ಣನ ಬಗ್ಗೆ ಅತ್ಯಂತ ಪ್ರೀತಿ ಇತ್ತು ಅನ್ನೋದನ್ನ ಪ್ರತಿ ಕ್ಷಣದಲ್ಲೂ ನಾವು ಗಮನಿಸ್ತೇವೆ. ಅಂದ್ರೆ ಅಲ್ಲಿ ಬಂದ ಭೀಷ್ಮ, ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮ ಇವರೆಲ್ಲರೂ ಕೂಡ ಒಂದು ಇಂದ್ರಿಯದ ರೂಪದಲ್ಲಿ. ಇಂದ್ರಿಯಗಳು ನಾವು ಒಳ್ಳೆಯವರ ಕೈಯಲ್ಲಿ ಇಟ್ಟರೆ ಅದು ಒಳ್ಳೆ ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗುತ್ತೆ. ದುಷ್ಟರ ಪರವಾಗಿ ಅವರ ಜೊತೆಗೆ ಸಹವಾಸವನ್ನು ಬೆಳೆಸಿಕೊಂಡ್ರೆ ಅದು ಅಂಥದ್ದೇ ತಪ್ಪು ಕೆಲಸಗಳನ್ನು ಮಾಡುತ್ತೆ ಅಂತ ಅನ್ನುವ ತೋರುವ ರೂಪದ ರೂಪಕವಾಗಿ ಈ ಮಾತುಗಳು ಇಲ್ಲಿ ಬಂದಿವೆ. ಅಂತಹ ಚಿಂತನೆಯನ್ನ ನಡೆಸಿಕೊಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಶ್ರೀಪಾದರಿಗೂ
ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.